ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಟುಡೇಸ್ ಟಾಪಿಕ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈಗಾಗಲೇ ನೀವು ಟ್ರಿಗ್ನೋಮೆಟ್ರಿಯಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನು ಕಲ್ತಿದ್ದೀರಾ ಅಲ್ವಾ? ಸೊ ಟ್ರಿಗ್ನೋಮೆಟ್ರಿ ಇಂಟ್ರೊಡಕ್ಷನ್ ಅಲ್ಲಿ ಏನೇನ್ ಬಂದಿತ್ತು ಹೇಳಿ. ಅಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಕಲ್ತಿದ್ವಿ ಅಲ್ವಾ? ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಸೊ ಅದೇ ರೀತಿ ಕೋಸಿಕ್ಯಾಂಟ್ ಥೀಟಾ, ಸಿಕ್ಯಾಂಟ್ ಥೀಟಾ ಮತ್ತು ಕಾಟ್ ಥೀಟಾ. ಅದೇ ರೀತಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಸೊ ಅದರಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಗಳನ್ನ ಕಲ್ತಿದ್ವಿ. ಸೈನ್ ಥೀಟಾ, ಸಮ್ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಅನ್ನ ಕಲ್ತಿದ್ವಿ ಮಕ್ಕಳೇ. ಸೊ ಅದೇ ರೀತಿ ಐಡೆಂಟಿಟೀಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅನ್ನ ಕೂಡ ಸ್ಟಡಿ ಮಾಡಿದ್ವಿ ಮಕ್ಕಳೇ ಅಲ್ವಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಇದರ ಅಪ್ಲಿಕೇಶನ್ಸ್ ಅಂದ್ರೆ ನಾವು ಈ ಟ್ರಿಗ್ನೋಮೆಟ್ರಿ, ಸೊ ಇದನ್ನ ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲಿ ಇದನ್ನ ಅಪ್ಲೈ ಮಾಡ್ತೇವೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ಕಲಿತಾ ಇದ್ದೇವೆ ಮಕ್ಕಳೇ. ಸೊ ಹಾಗಾದ್ರೆ ಸೊ ಇದನ್ನ ನೀವು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅನ್ನ ಕಲಿಯೋಕ್ಕಿಂತ ಮೊದಲು ಸೊ ನಿಮ್ಗೆ ಯಾವ ಯಾವ ವಿಷಯಗಳು ಗೊತ್ತಿರ್ಬೇಕು ಮಕ್ಕಳೇ. ನಿಮ್ಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳು ಗೊತ್ತಿರಬೇಕು. ಅದೇ ರೀತಿ ಇದರ ಆಂಗಲ್ಸ್, ಸೈನ್ 0 ಡಿಗ್ರಿ ಬಂದಾಗ ಏನ್ ಬರ್ಬೇಕು ವ್ಯಾಲ್ಯೂಸ್, ಸೈನ್ 90 ಡಿಗ್ರಿ ಆದಾಗ ವ್ಯಾಲ್ಯೂಸ್ ಏನಿರ್ಬೇಕು. ಸೊ ಅದರ ಟೇಬಲ್ಸ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಲ್ಲಿ ಕಲ್ತಿದ್ದೀರಾ ಅಲ್ವಾ? ಸೊ ಅದನ್ನ ನೀವು ಪರ್ಫೆಕ್ಟ್ ಆಗಿ ಕಲ್ತಿರ್ಬೇಕು ಮಕ್ಕಳೇ. ಸಪೋಸ್ ಏನಾದ್ರೂ ನೀವು ವಿಡಿಯೋಸ್ ಗಳನ್ನ ನೋಡಿಲ್ಲ ಅಂದ್ರೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ವಿಡಿಯೋಸ್ ಅನ್ನ ನೋಡ್ಕೊಂಡು ಬಂದು ಈ ವಿಡಿಯೋಸ್ ಅನ್ನ ನೋಡಿ. ಯಾಕಂದ್ರೆ ಅದರಲ್ಲಿ ಬೇಸಿಕ್ ಪಾರ್ಟ್ಸ್ ಗಳಿರತ್ತೆ ಮಕ್ಕಳೇ. ಅದರ ವ್ಯಾಲ್ಯೂಸ್, ಸೈನ್ ಅಂದ್ರೆ ಯಾವ್ದು ಬರುತ್ತೆ, ಅಪೋಸಿಟ್ ಬೈ ಹೈಪೋಟೆನಿಸ್, ಕಾಸ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಿಸ್, ಟ್ಯಾನ್ ಅಂದ್ರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಇವುಗಳೆಲ್ಲ ಗೊತ್ತಿರ್ಬೇಕು. ಈ ರೇಷಿಯೋಸ್ ಗಳು ಗೊತ್ತಿರ್ಬೇಕು. ಅದೇ ರೀತಿ ಪರ್ಟಿಕ್ಯುಲರ್ ಆಂಗಲ್ಸ್ ಗಳು ಗೊತ್ತಿರ್ಬೇಕು ಮಕ್ಕಳೇ. ಸೊ ಅದು ಪರ್ಫೆಕ್ಟ್ ಆಯ್ತು ಅಂದ್ರೆ ಸೊ ನೀವು ಈ ಅಪ್ಲಿಕೇಶನ್ ಪಾರ್ಟ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಹಾಗಾದ್ರೆ ಇಲ್ಲಿ ನಾವು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಯಾವ ಯಾವ ಪರಿಕಲ್ಪನೆಗಳನ್ನ, ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ತೇವೆ ಅನ್ನೋದನ್ನ ನೋಡೋಣ ಮಕ್ಕಳೇ. ಸೊ ಮೊದಲನೇದಾಗಿ ಆಂಗಲ್ಸ್ ಆಫ್ ಸೈಡ್ಸ್ ಅನ್ನ ನೋಡೋಣ. ಅದೇ ರೀತಿ ಹಾರಿಜಾಂಟಲ್ ಲೈನ್, ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಡಿಪ್ರೆಷನ್. ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸೊ ಇದಕ್ಕೆ ರಿಲೇಟೆಡ್ ಆಗಿ ಸಮ್ಸ್ ಬರುತ್ತೆ ಮಕ್ಕಳೇ. ಸೊ ಯಾವ್ಯಾವ ರೀತಿ ಎಲ್ಲೆಲ್ಲಿ ನಿಮ್ಗೆ ಈ ಟ್ರಿಗ್ನೋಮೆಟ್ರೀಸ್ ಹೆಲ್ಪ್ ಆಗುತ್ತೆ. ಸೊ ತುಂಬಾ ಬೇಸಿಕ್ ನೀಡ್ಸ್ ಗಳಲ್ಲಿ ಸೊ ಈ ಟ್ರಿಗ್ನೋಮೆಟ್ರಿ ಬರ್ತಾ ಇರತ್ತೆ ಮಕ್ಕಳೇ. ಸೊ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು ಮಕ್ಕಳೇ. ಸೊ ಮೊದಲನೇದಾಗಿ ಆಂಗಲ್ ಆಫ್ ಸೈಡ್ಸ್. ಓಕೆ, ಸೊ ಇಲ್ಲಿ ಚಿತ್ರವನ್ನ ಗಮನಿಸ್ತಾ ಇದ್ದೀರಲ್ವಾ? ಸೊ ಇಲ್ಲಿ ಏನಿದೆ, ಒಬ್ಬ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಒಂದು ಮರದ ಮೇಲೆ ಒಂದು ಪಕ್ಷಿ ಕೂತಿದೆ ಅಲ್ವಾ? ಸೊ ಇಲ್ಲೊಂದು ಪಕ್ಷಿ ಕೂತಿದೆ. ಸೊ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅವನು ಅಲ್ವಾ? ಸೊ ಆ ಮನುಷ್ಯ ಒಂದು ಪಕ್ಷಿಯನ್ನ ನೋಡ್ತಾ ಇದ್ದಾನೆ. ಹಾಗಾದ್ರೆ ಇಲ್ಲಿ ಆ ಮನುಷ್ಯನ ಕಣ್ಣು ಮತ್ತು ಈ ಒಂದು ಪಕ್ಷಿ, ಸೊ ಇವುಗಳ ನಡುವೆ ಒಂದು ಇಮ್ಯಾಜಿನರಿ ಲೈನ್ ಇದೆ ಮಕ್ಕಳೇ. ಸೊ ಇಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಈ ಇಮ್ಯಾಜಿನರಿ ಲೈನ್ ಅನ್ನ ಏನಂತ ಹೇಳ್ತೇವೆ ನಾವು, ಲೈನ್ ಆಫ್ ಸೈಟ್ ಅಂತ ಹೇಳ್ತೇವೆ. ಸೊ ಏನಾಗುತ್ತೆ, ಮನುಷ್ಯನ ಕಣ್ಣಿನಿಂದ ಆಬ್ಜೆಕ್ಟಿನ ಮಧ್ಯದಲ್ಲಿ ಇರುವ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಏನಂತ ಹೇಳ್ತೇವೆ ಮಕ್ಕಳೇ, ನಾವು ಲೈನ್ ಆಫ್ ಸೈಟ್ ಅಂತ ಹೇಳ್ತೇವೆ. ಓಕೆ, ಸೊ ಇಷ್ಟೇ ಮಕ್ಕಳೇ. ಸೊ ಆಂಗಲ್ ಆಫ್ ಸೈಟ್ ಆರ್ ಲೈನ್ ಆಫ್ ಸೈಟ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೋಡಿ, ಇನ್ನೊಂದು ಚಿತ್ರವನ್ನ ಗಮನಿಸಿ. ಸೊ ಇಲ್ಲೂ ಕೂಡ ಈ ಮರದಿಂದ ಪಕ್ಷಿ ಹೋಗ್ತಾ ಇದೆ. ಸೊ ಇಲ್ಲಿ ಹಾರಿದೆ. ಸೊ ಈ ಪಕ್ಷಿ ಮತ್ತು ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಆ ಪಕ್ಷಿಯನ್ನ ನೋಡ್ತಾ ಇದ್ದಾನೆ. ಸೊ ಬರ್ಡ್ ಅನ್ನ ನೋಡ್ತಾ ಇದ್ದಾನೆ. ಸೊ ಹಾಗಾದ್ರೆ ಅವನ ಕಣ್ಣಿನಿಂದ ಸೊ ಈ ಒಂದು ಬರ್ಡಿನ ಮಧ್ಯದಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಇದೆ ಅಂತ ಅನ್ಕೊಳ್ಬೇಕು, ಒಂದು ಕಾಲ್ಪನಿಕ ರೇಖೆ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು, ಲೈನ್ ಆಫ್ ಸೈಟ್ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇಷ್ಟೇ ಲೈನ್ ಆಫ್ ಸೈಟ್ ಅಂದ್ರೆ. ಸೊ ನೆಕ್ಸ್ಟ್ ಹೋಗೋಣ, ಹಾರಿಜಾಂಟಲ್ ಲೈನ್. ಸೊ ಇಲ್ಲಿ ಒಬ್ಬ ವ್ಯಕ್ತಿ, ಸೊ ಇಲ್ಲಿ ವ್ಯಕ್ತಿ ನಿಂತಿದ್ದಾನೆ. ಸೊ ಇಲ್ಲೊಂದು ಮರ ಇದೆ. ಸೊ ಇಲ್ಲಿ
ಈ ಮರವನ್ನ ಏನ್ ಮಾಡ್ತಾ ಇದ್ದಾನ ಅವನು, ಅವನ ಕಣ್ಣಿನ ನೇರಕ್ಕೆ ನೋಡ್ತಾ ಇದ್ದಾನ ಅವನು. ಓಕೆ, ಸೊ ಮೇಲ್ಗಡೆನೂ ನೋಡ್ತಾ ಇಲ್ಲ, ಕೆಳಗಡೆನೂ ನೋಡ್ತಾ ಇಲ್ಲ. ಸೊ ಕಣ್ಣಿನ ನೇರಕ್ಕೆ ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಆಗ ಏನಾಗುತ್ತೆ, ಈ ಒಂದು ಮರ ಮತ್ತು ಆತನ ಕಣ್ಣಿನ ನಡುವೆ ಒಂದು ಇಮ್ಯಾಜಿನರಿ ಲೈನ್ ಇರುತ್ತೆ ಅಲ್ವಾ. ಸೊ ಅದನ್ನ ನಾವೇನಂತ ಹೇಳಿದ್ವಿ, ಲೈನ್ ಆಫ್ ಸೈಟ್ ಅಂತ ಹೇಳಿದ್ವಿ ಅಲ್ವಾ. ಸೊ ಈ ಒಂದು ಇಮ್ಯಾಜಿನರಿ ಲೈನ್ ಏನಾಗ್ತಾ ಇದೆ, ಈ ನೆಲಕ್ಕೆ ಸಮಾಂತರವಾಗಿದೆ, ಪ್ಯಾರಲಲ್ ಆಗಿದೆ ಅಲ್ವಾ. ಸೊ ಈ ಗ್ರೌಂಡಿಗೆ ಏನಾಗಿದೆ ಮಕ್ಕಳೇ, ಪ್ಯಾರಲಲ್ ಆಗಿದೆ. ಹಾಗಾದ್ರೆ ಇಲ್ಲಿ ಕಣ್ಣಿನ ನೇರದಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಇರುತ್ತೆ. ಸೊ ಅದೇನಾಗ್ತಾ ಇರತ್ತೆ ಹೇಳಿ, ಈ ನೆಲಕ್ಕೆ, ಈ ಗ್ರೌಂಡಿಗೆ ಸಮಾಂತರವಾಗಿರತ್ತೆ ಮಕ್ಕಳೇ. ಸೊ ಅದನ್ನ ಏನಂತ ಹೇಳ್ತೇವೆ ನಾವು, ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೇವೆ. ಓಕೆ, ಸೊ ಇದೇನಾಯ್ತು ಹೇಳಿ, ಹಾರಿಜಾಂಟಲ್ ಲೈನ್. ಓಕೆ, ಸೊ ಇಷ್ಟೇ ಹಾರಿಜಾಂಟಲ್ ಲೈನ್ ಅಂದ್ರೆ. ಸೊ ನೆಕ್ಸ್ಟ್ ಆಂಗಲ್ ಆಫ್ ಎಲಿವೇಶನ್. ಸೊ ಇಲ್ಲಿ ನೋಡಿ, ಈಗಾಗ್ಲೇ ಒಂದು ಉದಾಹರಣೆಯನ್ನ ನೋಡಿ ಬಂದ್ರಿ, ಲೈನ್ ಆಫ್ ಸೈಟ್ ಅಂದ್ರೆ ಏನು ಅಂತ. ಓಕೆ, ಸೊ ಈಗ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಹೇಳಿ, ಮರದ ತುದಿಯಲ್ಲಿರೋ ಒಂದು ಪಕ್ಷಿಯನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ನೋಡಿ, ಆತನ ಕಣ್ಣು ಅಂದ್ರೆ ಕಣ್ಣಿನಿಂದ ಆ ಪಕ್ಷಿಯ ನಡುವೆ ಇರುವ ಇಮ್ಯಾಜಿನರಿ ಲೈನ್ ಅನ್ನ ಏನಂತ ಹೇಳ್ತೇವೆ ಮಕ್ಕಳೇ, ಲೈನ್ ಆಫ್ ಸೈಟ್ ಅಂತ ಹೇಳ್ವಿ ಅಲ್ವಾ. ಸೊ ಇದು ಲೈನ್ ಆಫ್ ಸೈಟ್ ಆಗತ್ತೆ. ಸೊ ಆತನ ಕಣ್ಣಿನ ನೇರಕ್ಕೆ ಒಂದ್ ಲೈನ್ ಇರತ್ತಲ್ವಾ. ಸೊ ಅದನ್ನ ಏನಂತ ಹೇಳ್ತೇವೆ ಮಕ್ಕಳೇ, ಹಾರಿಜಾಂಟಲ್ ಲೈನ್ ಅಂತ ಹೇಳಿದ್ವಿ ಅಲ್ವಾ. ಹಾಗಾದ್ರೆ ಈ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಲೈನ್ ಗಿಂತ ಮೇಲಿದ್ರೆ ನೋಡಿ, ಹಾರಿಜಾಂಟಲ್ ಲೈನ್ ಗಿಂತ ಏನಾಗಿದೆ, ಲೈನ್ ಆಫ್ ಸೈಟ್ ಏನಾಗಿದೆ, ಮೇಲ್ಗಡೆ ಇದೆ ಅಲ್ವಾ. ಸೊ ಇದಕ್ಕಿಂತ ಮೇಲಿದೆ ಇದು. ಸೊ ಈ ಲೈನ್ ಆಫ್ ಸೈಟ್ ಮತ್ತು ಹಾರಿಜಾಂಟಲ್ ನ ನಡುವೆ ಇರುವ ಆಂಗಲ್ ಅನ್ನ ಏನಂತ ಹೇಳ್ತೇವೆ ಮಕ್ಕಳೇ ನಾವು, ಆಂಗಲ್ ಆಫ್ ಎಲಿವೇಶನ್. ಓಕೆ, ಸೊ ಆಂಗಲ್ ಆಫ್ ಎಲಿವೇಶನ್. ಸೊ ಯಾವಾಗ ಹಾರಿಜಾಂಟಲ್ ಗಿಂತ ಲೈನ್ ಆಫ್ ಸೈಟ್ ಯಾವಾಗ ಮೇಲ್ಗಡೆ ಇರತ್ತೋ, ಸೊ ಆಗ ಅದನ್ನ ಏನಂತ ಹೇಳ್ತೇವೆ ನಾವು, ಆಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತೇವೆ. ಹಾಗಾದ್ರೆ ಆಂಗಲ್ ಆಫ್ ಡಿಪ್ರೆಷನ್ ಏನಾಗತ್ತೆ, ಇದನ್ನ ನೀವೇ ಹೇಳ್ಬೋದು ಮಕ್ಕಳೇ, ಏನಾಗತ್ತೆ ಹೇಳಿ. ಸೊ ಇಲ್ಲಿ ನೋಡಿ, ಒಂದು ಮನೆ. ಸೊ ಈ ಮನೆಯಲ್ಲಿ ಮೇಲ್ಗಡೆ ಬಾಲ್ಕನಿಯಿಂದ ಒಬ್ಳು ಹುಡುಗಿ ಏನ್ ಮಾಡ್ತಾ ಇದ್ದಾಳೆ, ಸೊ ಇನ್ನೊಂದು ದಡದಲ್ಲಿ ಇರೋ ಒಂದು ಬಾಲ್ ಇದೆ, ಇಲ್ಲಿ ಬಾಲ್ ಆಬ್ಜೆಕ್ಟ್ ಇದೆ ಮಕ್ಕಳೇ. ಸೊ ಅದನ್ನ ಏನ್ ಮಾಡ್ತಾ ಇದ್ದಾಳೆ, ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಅಲ್ವಾ. ಸೊ ಇಲ್ಲಿಂದ ಅವಳು ನೋಡ್ತಾ ಇದ್ದಾಳೆ. ಹಾಗಾದ್ರೆ ಇವಳ ಕಣ್ಣು ಮತ್ತು ಈ ಆಬ್ಜೆಕ್ಟಿನ ನಡುವೆ ಮಿಡ್ಲ್ ಏನಿದೆ, ಒಂದು ಇಮ್ಯಾಜಿನರಿ ಲೈನ್ ಫಾರ್ಮ್ ಆಗ್ತಾ ಇದೆ. ಸೊ ಇದನ್ನ ಏನಂತ ಹೇಳಿದ್ವಿ ನಾವು, ಲೈನ್ ಆಫ್ ಸೈಟ್ ಅಂತ ಹೇಳಿದ್ವಿ ಅಲ್ವಾ. ಸೊ ಹಾಗಾದ್ರೆ ಸೊ ಅವಳ ಕಣ್ಣಿನ ನೇರಕ್ಕೆ ಏನಿರುತ್ತೆ ಹೇಳಿ, ಹಾರಿಜಾಂಟಲ್ ಲೈನ್ ಇರುತ್ತೆ. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಗಿಂತ ಆಂಗಲ್ ಆಫ್ ಸೈಟ್ ಏನಿದೆ, ಬಿಲೋ ಇದ್ರೆ, ಸೊ ಅದನ್ನ ಏನಂತ ಹೇಳ್ತೇವೆ ನಾವು, ಆಂಗಲ್ ಆಫ್ ಡಿಪ್ರೆಷನ್. ಸೊ ಏನಾಗುತ್ತಾ ಇದೆ ಇಲ್ಲಿ, ಹಾರಿಜಾಂಟಲ್ ಲೈನ್ ಗಿಂತ ಲೈನ್ ಆಫ್ ಸೈಟ್ ಏನಿದೆ, ಬಿಲೋ ಇದೆ, ಸೊ ಕೆಳಗಡೆ ಇದೆ. ಹಾಗಾಗಿ ಹಾರಿಜಾಂಟಲ್ ಲೈನ್ ಮತ್ತು ಲೈನ್ ಆಫ್ ಸೈಟಿನ ಮಧ್ಯದಲ್ಲೇ ಇರೋ ಕೋನ ಏನ್ ಮಾಡ್ತಾ ಇದೆ ಮಕ್ಕಳೇ, ಆಂಗಲ್ ಆಫ್ ಡಿಪ್ರೆಷನ್. ಓಕೆ, ಸೊ ಇಷ್ಟೇ. ಸೊ ಮೇನ್ ಅಂದ್ರೆ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಇಷ್ಟು, ಲೈನ್ ಆಫ್ ಸೈಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಹಾರಿಜಾಂಟಲ್ ಲೈನ್, ಸೊ ಇದೇನಾಗಿರತ್ತೆ, ನಮ್ಮ ಕಣ್ಣಿನ ನೇರಕ್ಕೆ ಇರತ್ತೆ. ಸೊ ಇದು ಏನಾಗ್ತಾ ಇರತ್ತೆ, ಗ್ರೌಂಡಿಗೆ ಪ್ಯಾರಲಲ್ ಆಗಿರತ್ತೆ ಮಕ್ಕಳೇ. ಓಕೆ, ಸೊ ಇದನ್ನ ಹಾರಿಜಾಂಟಲ್ ಲೈನ್ ಅಂತೇವೆ. ಸೊ ಯಾವಾಗ ಹಾರಿಜಾಂಟಲ್ ಲೈನ್ ಗಿಂತ ಮೇಲ್ಗಡೆ ಲೈನ್ ಆಫ್ ಸೈಟ್ ಬರತ್ತೋ, ಸೊ ಆಗ ಆಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತೇವೆ. ಸೊ ಯಾವಾಗ ಹಾರಿಜಾಂಟಲ್ ಲೈನ್ ಗಿಂತ ಕೆಳಗಡೆ ಲೈನ್ ಆಫ್ ಸೈಟ್ ಬರತ್ತೋ, ಸೊ ಅದನ್ನ ಏನಂತ ಹೇಳ್ತೇವೆ, ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೇವೆ ಮಕ್ಕಳೇ. ಸೊ ಇಷ್ಟು ಕಾನ್ಸೆಪ್ಟ್ಗಳು. ಸೊ ಯಾವಾಗ್ಲೂ ಇದು ಈ ಟ್ರಿಗ್ನೋಮೆಟ್ರಿ ಏನಾಗ್ತಾ ಇರತ್ತೆ ಮಕ್ಕಳೇ, ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ಅಪ್ಲೈ ಆಗ್ತಾ ಇರತ್ತೆ. ಸೊ ಈಗ ನಾವೇನ್ ಮಾಡೋಣ, ಸೊ ಈ ಆಂಗಲ್ಸ್ ಸೊ ಎಲ್ಲಿ ಎಲ್ಲಿ ನೀವು ನೋಡ್ತೀರಾ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಮಕ್ಕಳೇ. ಹಾಗಾದ್ರೆ ಸೊ ಇಲ್ಲಿ ನಾನು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಲ್ಲಿ ಹೇಳಿದ್ದೆ ಏನು,
ಈಗ ಯಾವುದೋ ಒಂದು ಬಿಲ್ಡಿಂಗ್ ನ ಎತ್ತರ ಗೊತ್ತಿರಲ್ಲ ನಮ್ಗೆ. ಸೊ ನಾವೇನ್ ಮಾಡ್ಬೋದು ಇಲ್ಲಿ ಆಂಗಲ್ಸ್ ಮತ್ತು ಈ ಒಂದು ಸೈಡ್ಸಿನ ರೇಷಿಯೋಗಳ ಸಹಾಯದಿಂದ ಏನ್ ಮಾಡ್ಬೋದು ನಾವು ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ ಸಹಾಯದಿಂದ ನಾವೇನ್ ಮಾಡ್ಬೋದು ಸೊ ಹೈಟ್ ಆಫ್ ದಿ ಟವರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು, ಇಲ್ಲ ಆಬ್ಜೆಕ್ಟ್ ಬಿಟ್ವೀನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಆಬ್ಜೆಕ್ಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಇದೆಲ್ಲ ಎಲ್ಲಿ ಬರುತ್ತೆ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅಲ್ಲಿ ಬರುತ್ತೆ ಮಕ್ಕಳೇ. ಸೊ ಅದನ್ನೆಲ್ಲ ಹೇಗ್ ಮಾಡೋದು ಅನ್ನೋದನ್ನ ನಾವ್ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ. ಸೊ ಇಲ್ಲಿ ನಾನು ಒಟ್ಟಿಗೆ ಸೇರಿಸಿ ಒಂದು ಡಯಾಗ್ರಾಮ್ ಅನ್ನ ಹಾಕಿದ್ದೀನಿ ನೋಡಿ. ಇಲ್ಲಿ ಒಬ್ನು ಒಬ್ಸರ್ವರ್ ಇದ್ದಾನೆ. ಸೊ ಅವನ್ ಏನ್ ಮಾಡ್ತಾ ಇದ್ದಾನೆ, ಒಂದು ಆಬ್ಜೆಕ್ಟ್ ಅನ್ನ ನೋಡ್ತಾ ಇದ್ದಾನೆ. ಸೊ ಆ ಆಬ್ಜೆಕ್ಟ್ ಏನಾಗಿದೆ ಮಕ್ಕಳೇ, ಅವನ ಕಣ್ಣಿನ ನೇರ ಅಂದ್ರೆ ಈ ಹಾರಿಜಾಂಟಲ್ ಲೈನ್ ಇಂದ ಮೇಲ್ಗಡೆ ಇದೆ. ಸೊ ಹಾಗಾಗಿ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಆಗತ್ತೆ ಅಲ್ವಾ. ಸೊ ಅದೇ ರೀತಿ ಒಂದು ಆಬ್ಜೆಕ್ಟ್ ಏನಾಗಿದೆ, ಅವನ ಕಣ್ಣಿನ ನೇರಕ್ಕಿಂತ ಏನ್ಲಿ ಕೆಳಗಡೆ ಇದೆ, ಅಂದ್ರೆ ಹಾರಿಜಾಂಟಲ್ ಲೈನ್ ಕಿಂತ ಏನಾಗಿದೆ, ಕೆಳಗಡೆ ಆಬ್ಜೆಕ್ಟ್ ಇದೆ ಮಕ್ಕಳೇ. ಸೊ ಆಗ ಏನ್ ಮಾಡ್ತಾನೆ, ಅವನು ಕೆಳಗಡೆ ನೋಡ್ತಾ ಇರ್ತಾನೆ. ಅಂದ್ರೆ ಹಾರಿಜಾಂಟಲ್ ಲೈನ್ ಕಿಂತ ಲೈನ್ ಆಫ್ ಸೈಟ್ ಏನಾಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಹಾಗಾಗಿ ಹಾರಿಜಾಂಟಲ್ ಲೈನ್ ಮತ್ತು ಈ ಲೈನ್ ಆಫ್ ಸೈಟ್ ಇನ್ ಬಿಟ್ವೀನ್ ಆಂಗಲ್ ಏನಂತ ಹೇಳ್ತೇವೆ ನಾವು, ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೇವೆ ಮಕ್ಕಳೇ. ಓಕೆ, ಸರಿ ಈಗ ಏನ್ ಮಾಡೋಣ, ಎಕ್ಸಾಂಪಲ್ಸ್ ಅನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, a tower stands vertically on the ground from a point on the ground which is 15 meter away from the foot of the tower. The angle of elevation of the top of the tower is found to be 60 degree. Find the height of the tower. So ಇಲ್ಲಿ angle of elevation ನಿಮಗೆ ಡಯಾಗ್ರಾಮ್ ಅನ್ನ ನೋಡಿದಾಗಲೇ ಈಸಿಯಾಗಿ ಗೊತ್ತಾಗ್ಬಿಡತ್ತೆ. ಸೊ ಇಲ್ಲಿ ನೋಡಿ ಹಾರಿಜಾಂಟಲ್ ಲೈನ್. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಇದೆ ಅಲ್ವಾ. ಸೊ ಇದೇನಾಗ್ತಾ ಇದೆ, ಲೈನ್ ಆಫ್ ಸೈಟ್ ಏನಾಗ್ತಾ ಇದೆ, ಹಾರಿಜಾಂಟಲ್ ಲೈನ್ ಕಿಂತ ಮೇಲ್ಗಡೆ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಹೈಟ್ ಆಫ್ ದಿ ಟವರ್. ಸೊ ಇದು ನಮ್ಗೆ ಗೊತ್ತಿಲ್ಲ, ಸೊ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಇದನ್ನ ನಾವೇನ್ ಮಾಡೋಣ, ಎಚ್ ಅಂತ ತಗೊಳ್ಳೋಣ. ಸೊ ಹಿಯರ್ ಹೈಟ್ ಆಫ್ ದಿ ಟವರ್ ಈಸ್ ಎಚ್. ದ ಡಿಸ್ಟೆನ್ಸ್ ಫ್ರಮ್ ದಿ ಫೂಟ್ ಆಫ್ ದಿ ಟವರ್ ಟು ದಿ ಪಾಯಿಂಟ್ ಆಫ್ ದಿ ಗ್ರೌಂಡ್ ಎಷ್ಟು ಕೊಟ್ಟಿದ್ದಾರೆ ಅವರು, 15 ಮೀಟರ್ ಅಲ್ವಾ. ಸೊ ಇಲ್ಲಿ ಈ ಒಂದು ಪಾಯಿಂಟ್ ಇಂದ ಟವರಿನ ಬೇಸ್, ಸೊ ಫುಟ್, ಸೊ ಇದರ ಮಧ್ಯದಲ್ಲಿರೋ ಡಿಸ್ಟೆನ್ಸ್ ಎಷ್ಟಿದೆ ಮಕ್ಕಳೇ, 15 ಮೀಟರ್ ಇದೆ. ಸೊ ಅದೇ ರೀತಿ ಆಂಗಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆಂಗಲ್ ಆಫ್ ಎಲಿವೇಶನ್ ಇಸ್ 60 ಡಿಗ್ರಿ. ಸೊ ಇಲ್ಲಿ ನಾವೇನ್ ಮಾಡೋಣ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿದ್ರೆ ನಾವು ಈ ಟವರ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಇಲ್ಲಿ ಸೈನ್ ಇದೆ, ಕಾಸ್ ಥೀಟಾ ಇದೆ, ಟ್ಯಾನ್ ಥೀಟಾ ಇದೆ, ಸಿಕ್ಯಾಂಟ್ ಥೀಟಾ ಇದೆ, ಕೋಸಿಕ್ಯಾಂಟ್ ಥೀಟಾ ಇದೆ ಮತ್ತು ಕಾಟ್ ಥೀಟಾ ಇದೆ. ಸೊ ಇಲ್ಲಿ ನಮ್ಗೆ ಒಂದ್ ಸೈಡ್ ಗೊತ್ತಿದೆ, ಯಾವುದು, ಬಿ ಸಿ ಗೊತ್ತಿದೆ, ಎಷ್ಟು, 15 ಮೀಟರ್. ಸೊ ಇಲ್ಲಿ ಆಂಗಲ್ ಗೊತ್ತಿದೆ, ಥೀಟಾ ಗೊತ್ತಿದೆ, ಎಷ್ಟಿದೆ ಮಕ್ಕಳೇ, 60 ಡಿಗ್ರಿ ಇದೆ. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ, ಟವರ್ ಹೈಟ್ ಅಲ್ವಾ. ಸೊ ಅದನ್ನ ಎ ಬಿ, ಸೊ ಎ ಬಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇಲ್ಲಿ ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಸೊ ಇಲ್ಲಿ ಆಂಗಲ್ 60 ಡಿಗ್ರಿಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ ಹೇಳಿ, ಎ ಬಿ ಆಗತ್ತೆ ಅಲ್ವಾ. ಸೊ ದಿಸ್ ಈಸ್ ಅಪೋಸಿಟ್ ಸೈಡ್. ಸೊ ಬಿ ಸಿ ಈಸ್ 60 ಡಿಗ್ರಿಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ ಮಕ್ಕಳೇ, ಬಿ ಸಿ ಆಗತ್ತೆ ಅಲ್ವಾ. ಸೊ ದಿಸ್ ಈಸ್ ಅಡ್ಜಸೆಂಟ್ ಸೈಡ್. ಸೊ 90 ಡಿಗ್ರಿಗೆ ಅಪೋಸಿಟ್ ಆಗಿರೋದು ಯಾವ್ದಾಗಿರುತ್ತೆ, ಹೈಪೋಟೆನಿಸ್ ಆಗಿರುತ್ತೆ. ಸೊ ಎ ಸಿ ಇಸ್ ಹೈಪೋಟೆನಿಸ್. ಸೊ ಇಲ್ಲಿ ನಿಮ್ಗೆ ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ರೆ ಸೊ ನೀವೇನ್ ಮಾಡ್ಬೋದು, ಹೈಟ್ ಆಫ್ ದಿ ಟವರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಹಾಗಾದ್ರೆ ವಾಟ್ ಈಸ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟ್ಯಾಂಜೆಂಟ್ ಫಂಕ್ಷನ್? ಸೊ ಏನಾಗತ್ತೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಏನ್ ಹೇಳತ್ತೆ, ಟ್ಯಾನ್ ಫಂಕ್ಷನ್ ಏನ್ ಹೇಳತ್ತೆ ಹೇಳಿ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ adjacent side ಅಲ್ವಾ. ಸೊ ಅಪೋಸಿಟ್ ಬೈ adjacent. ಸೊ ಇಲ್ಲಿ ಟ್ಯಾನ್
ಥೀಟಾ ಎಷ್ಟಿದೆ ಹೇಳಿ 60 ಡಿಗ್ರಿ ಇದೆ. ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಯಾವುದು ಎ ಬಿ ಆಗತ್ತೆ, ಡಿವೈಡೆಡ್ ಬೈ ಬಿ ಸಿ. ಸೊ ಬಿ ಸಿ. ಸೊ ಇಲ್ಲಿ ಟ್ಯಾನ್ ಫಂಕ್ಷನ್ ಅನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ ಹೇಳಿ. ಸೊ ಇಲ್ಲಿ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಗೊತ್ತಿದೆ. ಅದೇ ರೀತಿ ಬಿ ಸಿ ಸೈಡ್ ಗೊತ್ತಿದೆ, ಡಿಸ್ಟೆನ್ಸ್ ಬಿಟ್ವೀನ್ ಬೇಸ್ ಅಲ್ವಾ. ಸೊ ಇದು ಕೂಡ ಗೊತ್ತಿದೆ. ಸೊ ಎ ಬಿ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ವಿ. ಸೊ ಓಕೆ, ಸೊ ನೆಕ್ಸ್ಟ್, ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ. ಸೊ ಏನಾಗುತ್ತೆ ಹೇಳಿ, ಟ್ಯಾನ್ 60 ಡಿಗ್ರಿ √3 ಆಗತ್ತೆ ಅಲ್ವಾ. ಸೊ √3 is equal to AB. ಸೊ AB ಹೈಟ್ ಆಫ್ ದಿ ಟವರ್, ಸೊ H ಅಲ್ವಾ. ಸೊ ಹೈಟ್ ಆಫ್ ದಿ ಟವರ್ ಅನ್ನ H ಅಂತ ತಗೊಂಡಿದ್ದೇವೆ, H. ಓಕೆ, ಡಿವೈಡೆಡ್ ಬೈ BC. BC ಎಷ್ಟಿದೆ, 15 ಮೀಟರ್ ಇದೆ, 15 ಮೀಟರ್. ಸೊ H ಹೈಟ್ ಆಫ್ ದಿ ಟವರ್ is equal to ಏನಾಗತ್ತೆ, 15√3 ಮೀಟರ್ ಆಗತ್ತೆ ಮಕ್ಕಳು. ಹಾಗಾದ್ರೆ ನೋಡಿ, ನಮ್ಗೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಆನ್ ದಿ ಗ್ರೌಂಡ್, ಸೊ ಫುಟ್ ಇದೆ ಟವರ್ ಗ್ರೌಂಡ್ ಮತ್ತೆ ಈ ಪಾಯಿಂಟಿನ ನಡುವೆ ಇರುವ ಡಿಸ್ಟೆನ್ಸ್ ಗೊತ್ತಿತ್ತು. ಸೊ ಆಂಗಲ್ ಗೊತ್ತಿತ್ತು. ಸೊ ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡಿ ಏನ್ ಮಾಡಿದ್ವಿ ನಾವು, ಹೈಟ್ ಆಫ್ ದಿ ಟವರ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ ಮಕ್ಕಳೇ ಅಲ್ವಾ. ಸೊ ಹಾಗಾದ್ರೆ ಏನಾಗತ್ತೆ ಹೇಳಿ, ಹೈಟ್ ಆಫ್ ದಿ ಟವರ್ 15√3 ಮೀಟರ್ ಆಗತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಕೂಡ ಬರಿಬಹುದು. √3 ವ್ಯಾಲ್ಯೂ ಎಷ್ಟು, 1.73 ಇಂಟು 15 ಮಾಡಿದಾಗ ಏನ್ ಬರುತ್ತೆ. ಸೊ ಅದನ್ನ ಅಪ್ರಾಕ್ಸಿಮೇಟ್ಲಿನೂ ಕೂಡ ಬರಿಬಹುದು ಮಕ್ಕಳೇ, ಇಲ್ಲ 15√3 ಮೀಟರ್ ಅಂತ ಕೂಡ ಇಡ್ಬೋದು. ಓಕೆ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸೊ ಇಲ್ಲಿ ಮೇನ್ ಅಂದ್ರೆ ಯಾವ ಟ್ಯಾನ್ ಫಂಕ್ಷನ್ಸ್, ಯಾವ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ಮಕ್ಕಳೇ. ತುಂಬಾ ಈಸಿ ಇದೆ. ಸೊ ಎಲ್ಲ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಕೂಡ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. Example 3. An observer 1.5 meter tall is 28.5 meter away from a chimney. The angle of elevation of the top of the chimney from her eyes is 45 degree. Diagram ಅನ್ನು observe ಮಾಡಿ. What is the height of the chimney? ಸೊ ಇಲ್ಲಿ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿರ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಡಯಾಗ್ರಾಮ್ ಅನ್ನ ಕೊಟ್ಟಿರಲ್ಲ ಮಕ್ಕಳೇ. ಸೊ ಇಲ್ಲಿ ನೀವು ಫಸ್ಟ್ ಏನ್ ಮಾಡ್ಬೇಕು, ಡಯಾಗ್ರಾಮ್ ಅನ್ನ ಬಿಡಿಸ್ಬೇಕಾಗತ್ತೆ ಕೊಟ್ಟಿಲ್ಲ ಅಂದ್ರೆ. ಯಾಕಂದ್ರೆ ಇಲ್ಲಿ ನೀವು ಡಯಾಗ್ರಾಮ್ ಅನ್ನ ಹಾಕಿದ್ರಿ ಅಂದ್ರೆ 90% ಕ್ವಶನ್ ಆನ್ಸರ್ ಸಾಲ್ವ್ ಆಗಂಗೆ. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳು ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಒಬ್ಬ ವ್ಯಕ್ತಿ, ಅವನ ಹೈಟ್ ಎಷ್ಟಿದೆ ಅಂತೆ, 1.5 ಮೀಟರ್ ಹೈಟ್ ಇದೆ. ಸೊ ಅವನೇನ್ ಮಾಡ್ತಾ ಇದ್ದಾನೆ, 28.5 ಮೀಟರ್ ಅವೇ ಫ್ರಮ್ ದಿ ಚಿಮ್ನಿ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ಡಿಸ್ಟೆನ್ಸ್ ಫ್ರಮ್ ದಿ ಅಬ್ಸರ್ವರ್ ಟು ದಿ ಚಿಮ್ನಿ ಈಸ್ ಎಷ್ಟು ಹೇಳಿ, 28.5 ಅಂದ್ರೆ ಸೊ ಅವನ್ ನಿಂತಿರುವ ಜಾಗದಿಂದ 28.5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾನೆ. ಸೊ ಇಲ್ಲಿ the angle of elevation to the top of the chimney from the observer's eyes. ಸೊ ಅವನ ಕಣ್ಣಿನ ನೇರಕ್ಕೆ ಏನಿರುತ್ತೆ ಹೇಳಿ, ಹಾರಿಜಾಂಟಲ್ ಲೈನ್ ಇರುತ್ತೆ. ಸೊ ವಿಚ್ ಇಸ್ ಪ್ಯಾರಲಲ್ ಟು ದಿ ಗ್ರೌಂಡ್. ಸೊ ಅವನ ಕಣ್ಣಿನ ನೇರಕ್ಕೆ, ಸೊ ಇದೇನಾಯ್ತು ಹೇಳಿ, ಹಾರಿಜಾಂಟಲ್ ಲೈನ್ ಮತ್ತು ಆಂಗಲ್ ಆಫ್ ಲೈನ್ ಆಫ್ ಸೈಟ್. ಸೊ ಆಂಗಲ್ ಏನ್ ಕೊಟ್ಟಿದ್ದಾರೆ, 45 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಏನ್ ಹೇಳುತ್ತೆ, 45 ಡಿಗ್ರಿ. ಸೊ ಹಿಯರ್ unknown is the total height of the chimney. ಅಂದ್ರೆ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ, ಟೋಟಲ್ ಹೈಟ್ ಆಫ್ ದಿ ಚಿಮ್ನಿಯನ್ನ ಫೈಂಡ್ ಔಟ್ ಮಾಡ್ಬೇಕು. ದಿಸ್ ಇಸ್ ದಿ ಟೋಟಲ್ ಹೈಟ್ ಆಫ್ ದಿ ಚಿಮ್ನಿ ಆಗತ್ತೆ. ಓಕೆ, so A, B is the total height of the chimney.
ಸೊ ಈಗ ಇಲ್ಲಿ ನೋಡಿ, ಸೊ ಇಲ್ಲಿ ಆಂಗಲ್ ಗೊತ್ತಿದೆ, ಸೊ ಈ ಆಂಗಲ್ ಗೊತ್ತಿದೆ. ಸೊ ಇಲ್ಲಿ ಬಿ ಸಿ ಸೈಡಿನ ವ್ಯಾಲ್ಯೂ ಡಿಸ್ಟೆನ್ಸ್ ಗೊತ್ತಿದೆ ಮಕ್ಕಳೇ. ಸೊ ನಾವೇನ್ ಮಾಡ್ಬೇಕಾಗಿದೆ, ಹೈಟ್ ಆಫ್ ದಿ ಚಿಮನಿಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದೇ ರೀತಿ ಟೋಟಲ್ ಹೈಟ್ಸ್. ಸೊ ಇದೇನಾಗುತ್ತೆ, ಹೈಟ್ ಆಫ್ ದಿ ಚಿಮ್ನಿ ಅಂದ್ರೆ ಇಷ್ಟು ಬರುತ್ತೆ. ಸೊ ಹಾರಿಜಾಂಟಲ್ ಲೈನ್ ಇಂದ ಸೊ ಇಷ್ಟು ಬರುತ್ತೆ ಹೈಟ್ ಆಫ್ ದಿ ಚಿಮ್ನಿ. ಸೊ ಟೋಟಲ್ ಹೈಟ್, ಸೊ ಇದು ಕೆಳಗಡೆ ಈ ಬೇಸ್ ಅನ್ನು ಸೇರಿ ಟೋಟಲ್ ಹೈಟ್ ಆಗತ್ತೆ ಮಕ್ಕಳೇ. ಸೊ ಈಗ ನಾವೇನ್ ಮಾಡೋಣ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡೋಣ. ಸೊ ಇಲ್ಲಿ ಎಚ್ ಬಿ ದಿ ಹೈಟ್ ಆಫ್ ದಿ ಚಿಮ್ನಿ, ಸೊ ಅಬೋವ್ ದಿ ಅಬ್ಸರ್ವರ್ಸ್ ಅಲ್ವಾ. ಸೊ ಹಾಗಾದ್ರೆ ದ ಡಿಸ್ಟೆನ್ಸ್ ಫ್ರಮ್ ದಿ ಅಬ್ಸರ್ವರ್ ಟು ದಿ ಚಿಮ್ನಿ ಇದೇನಾಗತ್ತೆ ಹೇಳಿ, ಅಡ್ಜಸೆಂಟ್ ಸೈಡ್. ಸೊ 45 ಡಿಗ್ರಿಗೆ ಆಂಗಲ್ 45ಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ ಮಕ್ಕಳೇ, ಎ ಬಿ ಆಗತ್ತೆ. ಅದೇ ರೀತಿ ಆಂಗಲ್ 45 ಡಿಗ್ರಿಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಬಿ ಸಿ ಆಗತ್ತೆ. ಓಕೆ, ಸೊ ದಿಸ್ ಈಸ್ ದಿ ಹೈಪೋಟೆನ್ಯೂಸ್ ಸೈಡ್. ಹೈಪೋಟೆನ್ಯೂಸ್ ಸೈಡ್ ಆಗತ್ತೆ. ಓಕೆ, ಸೊ ಇಲ್ಲಿ ಹೈಟ್ ಆಫ್ ದಿ ಚಿಮ್ನಿ, ಸೊ ಈ ಹೈಟ್ ಬೇಕಾಗಿದೆ ನಮ್ಗೆ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್, ಸೊ ಯೂಸಿಂಗ್ ಟ್ಯಾನ್ ಫಂಕ್ಷನ್. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಆಗತ್ತೆ. ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಟ್ಯಾನ್ 45 ಡಿಗ್ರಿ. ಓಕೆ, ಸೊ ಟ್ಯಾನ್ 45 ಡಿಗ್ರಿ ಏನಾಗತ್ತೆ, ಅಪೋಸಿಟ್ ಸೈಡ್ ಏನಿದೆ ಎ ಇ ಇದೆ ಅಲ್ವಾ. ಸೊ ಎ ಇ, ಸೊ ಎ ಬಿ ಆಗಲ್ಲ. ಸೊ ಇಲ್ಲಿ ಆ ಹುಡುಗಿಯ ಕಣ್ಣಿನ ದೃಷ್ಟಿಯ ನೇರಕ್ಕೆ ಏನಿದೆ ಮಕ್ಕಳೇ, ಹಾರಿಜಾಂಟಲ್ ಲೈನ್ ಇದೆ. ಸೊ ಹಾರಿಜಾಂಟಲ್ ಲೈನ್ ಮತ್ತು ಲೈನ್ ಆಫ್ ಸೈಟಿನ ಮಧ್ಯದಲ್ಲಿರೋ ಆಂಗಲ್ ಅನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಓನ್ಲಿ ಟೇಕ್ ಎ ಇ ಲೆಂತ್. ಓಕೆ, ಸೊ ದಿಸ್ ಇಸ್ ಅಪೋಸಿಟ್ ಸೈಡ್ ಆಗತ್ತೆ. ಸೊ ಎ ಇ ಡಿವೈಡೆಡ್ ಬೈ adjacent side is BC. So tan 45 degree is equal to ಏನಾಗತ್ತೆ, so AE divided by BC is 28.5. So here tan 45 degree. So the value of tan 45 ಏನಾಗತ್ತೆ ಹೇಳಿ, 1 ಬರುತ್ತೆ ಅಲ್ವಾ. So 1 is equal to AE divided by 28.5. ಸೊ AE is equal to ಏನಾಗತ್ತೆ ಹೇಳಿ, 28.5 ಮೀಟರ್ ಆಗತ್ತೆ. ಸೊ ಇದೇನಾಯ್ತು ಹೇಳಿ, AE ಲೆಂತ್. ಸೊ ದಿಸ್ ಇಸ್ ದಿ ಹೈಟ್ ಆಫ್ ದಿಸ್ ಚಿಮ್ನಿ. ಬಟ್ ಇಲ್ಲಿ ಏನ್ ಹೇಳ್ಬೇಕು, ನಾವಿಲ್ಲಿ ಟೋಟಲ್ ಲೆಂತ್ ಅನ್ನ ಹೇಳ್ಬೇಕಲ್ವಾ. ಸೊ ಇದು ಟೋಟಲ್ ಲೆಂತ್. ಸೊ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ಅನ್ನ ಹೇಳ್ಬೇಕು. ಸೊ ಆಗ ಏನಾಗತ್ತೆ, ಸೊ AB is equal to AE plus BE ಆಗತ್ತೆ. ಸೊ AE is 28.5 ಪ್ಲಸ್ ಅವಳ ಹೈಟ್ ಎಷ್ಟಿದೆ, 1.5 ಮೀಟರ್ ಇದೆ ಅಲ್ವಾ. ಸೊ 1.5 ಮೀಟರ್. ಸೊ ಇದೇನಾಗತ್ತೆ, 28 ಪ್ಲಸ್ 1.5 ಏನಾಗತ್ತೆ, 30 ಮೀಟರ್ ಆಗತ್ತೆ. ಸೊ ದ ಟೋಟಲ್ ಹೈಟ್ ಆಫ್ ದಿ chimney is the sum of the height of the AE plus their height EB. Okay, so ಹಾಗಾದ್ರೆ ಏನಾಯ್ತು, height of the chimney is 30 meter ಆಗತ್ತೆ ಮಕ್ಕಳೇ. Okay, okay, look at the question number 4. The angle of elevation of the top of a tower from a point on the ground which is 30 meter away from the foot of the tower is 30 degree. Find the height of the tower. So ಇಲ್ಲಿ
ಆಂಗಲ್ ಆಫ್ ಎಲಿವೇಶನ್ ಏನಿದೆ 30 ಡಿಗ್ರಿ ಇದೆ ಅಲ್ವಾ. ಸೊ ಅದೇ ರೀತಿ ಬಿ ಸಿ. Okay, this is the distance between the top of the tower from a point on the ground. So ಎಷ್ಟಿದೆ ಇದು 30 ಮೀಟರ್ ಇದೆ. ಸೊ ಬಿ ಇಂದ ಸಿ ಗಿರೋ ಪಾಯಿಂಟಿನ ಡಿಸ್ಟೆನ್ಸ್. ಸೊ ಇಲ್ಲಿ ಹೈಟ್ ಆಫ್ ದಿ ಟವರ್, ಸೊ ಎ ಬಿ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಆಂಗಲ್ 30 ಡಿಗ್ರಿಗೆ ಅಪೋಸಿಟ್ ಸೈಡ್ ಯಾವುದು, ಎ ಬಿ. ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಬಿ ಸಿ ಆಗತ್ತೆ ಅಲ್ವಾ. ಸೊ ಇಲ್ಲಿ ದಿಸ್ ಇಸ್ ಹೈಪೋಟೆನ್ಸ್. ಸೊ ಇಲ್ಲಿ ಆಂಗಲ್ ಗೊತ್ತಿದೆ, ಬಿ ಸಿ ಸೈಡಿನ ಡಿಸ್ಟೆನ್ಸ್ ಗೊತ್ತಿದೆ. ಸೊ ನಾವೇನ್ ಮಾಡ್ಬೇಕಾಗಿದೆ, ಎ ಬಿ ಹೈಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಬೈ ಯೂಸಿಂಗ್ ಟ್ಯಾನ್ ಫಂಕ್ಷನ್. ಓಕೆ, ಸೊ ನೀವು ಸೈನ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ರೆ, ಸೊ ಸೈನ್ ಅಂದ್ರೆ ಏನ್ ಹೇಳಿ, ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಸೈಡ್ ಅಲ್ವಾ. ಸೊ ಇಲ್ಲಿ ನಮ್ಗೆ ಅಪೋಸಿಟ್ ಸೈಡಿನ ವ್ಯಾಲ್ಯೂನು ಗೊತ್ತಿಲ್ಲ, ಹೈಪೋಟೆನ್ಯೂಸ್ ಸೈಡಿನ ವ್ಯಾಲ್ಯೂ ಕೂಡ ಗೊತ್ತಿಲ್ಲ, ಕೇವಲ ಆಂಗಲ್ಸ್ ಅಷ್ಟೇ ಗೊತ್ತಿದೆ. ಸೊ ಹಾಗಾಗಿ ನಾವು ಸೈನ್ ಅನ್ನ ಯೂಸ್ ಮಾಡೋದಿಲ್ಲ. ಸೊ ಅದೇ ರೀತಿ ಕಾಸ್ ಅನ್ನ ಯೂಸ್ ಮಾಡ್ಬೋದಾ, ಕಾಸ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಬೋದಾ, ಅದು ಕೂಡ ಆಗಲ್ಲ. ಯಾಕೆ ಹೇಳಿ, ಕಾಸ್ ಅಂದ್ರೆ ಏನ್ ಹೇಳಿ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಅಲ್ವಾ. ಸೊ ನಮ್ಗೆ ಅಡ್ಜಸೆಂಟ್ ಸೈಡ್ ಗೊತ್ತಿದೆ, ಅಡ್ಜಸೆಂಟ್ ಸೈಡ್ ಮತ್ತೆ ಆಂಗಲ್ ಇಂದ ಏನ್ ಗೊತ್ತಾಗುತ್ತೆ ನಮ್ಗೆ, ಎ ಸಿ ಡಿಸ್ಟೆನ್ಸ್ ಗೊತ್ತಾಗತ್ತೆ. ಬಟ್ ಎ ಸಿ ಡಿಸ್ಟೆನ್ಸ್ ಬೇಕಾ ನಮ್ಗೆ, ಸೊ ಎ ಸಿ ಡಿಸ್ಟೆನ್ಸಿನ ಅವಶ್ಯಕತೆ ಇಲ್ಲ, ನಮಗ್ ಬೇಕಾಗಿರೋದು ಹೈಟ್ ಆಫ್ ದಿ ಟವರ್ ಬೇಕಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ ಮಕ್ಕಳೇ, ಟ್ಯಾನ್ ಫಂಕ್ಷನ್ ಅನ್ನೇ ಯೂಸ್ ಮಾಡ್ತೇವೆ. ಓಕೆ, ಸೊ ಓಕೆ, ಹಿಯರ್ ಎ ಬಿ is the height of the tower. Height of the tower. So BC is the distance, that is 30 meter. So angle theta in ಕೊಟ್ಟಿದ್ದಾರೆ ಅವರು 30 ಡಿಗ್ರಿ ಕೊಟ್ಟಿದ್ದಾರೆ. So by using the trigonometric functions, tan theta is equal to opposite side by adjacent side. So tan 30 degree is equal to, so AB, this is the height of the tower, take this as H, height of the tower divided by 30 meter. So tan 30 degree ಏನಾಗುತ್ತೆ ಹೇಳಿ, the value of tan 30 degree is 1 by root 3. So ಇಲ್ಲಿ ನಿಮ್ಗೆ ಮೇನ್ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಇದರ ಸ್ಪೆಸಿಫಿಕ್ ಆಂಗಲ್ಸ್ ಎಲ್ಲದೂ ಗೊತ್ತಿರ್ಬೇಕು ಮಕ್ಕಳೇ. ಟ್ಯಾನ್ 30 ಡಿಗ್ರಿಗೆ ಏನ್ ವ್ಯಾಲ್ಯೂ ಬರುತ್ತೆ, 60 ಡಿಗ್ರಿಗೆ ಏನ್ ಬರುತ್ತೆ, ಸೈನು 90 ಡಿಗ್ರಿಗೆ, ಸೈನ್ 0 ಡಿಗ್ರಿ, ಸೈನ್ 60 ಡಿಗ್ರಿ, ಸೈನ್ 45 ಡಿಗ್ರಿ. ಸೊ ಎಲ್ಲ ಸ್ಪೆಸಿಫಿಕ್ ಆಂಗಲ್ಸ್ ನ ವ್ಯಾಲ್ಯೂಸ್ ಗೊತ್ತಿದ್ರೆ ಮಕ್ಕಳೇ, ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಇದನ್ನ. ಓಕೆ, ಸೊ 1 by root 3 is equal to ಏನಾಗತ್ತೆ, h by 30 meter. ಓಕೆ, ಸೊ 30 ಮೀಟರ್ ಆಗತ್ತೆ. So this is equal to, h is equal to ಏನಾಗತ್ತೆ, 30 divided by root 3. ಓಕೆ, ಸೊ ಇದನ್ನ ಏನ್ ಮಾಡ್ತೇನೆ ನಾನು, 10 3s ಅಂತ ಸ್ಪ್ಲಿಟ್ ಮಾಡ್ಕೊಳ್ತೇನೆ, 3 10s 30 divided by root 3. ಓಕೆ, ಸೊ ಈಗ ಏನ್ ಮಾಡೋಣ, ಇಲ್ಲಿ 3, ಸೊ 3 ಅನ್ನ ನಾನೇನ್ ಬರೀತೇನೆ, ರೂಟ್ 3 ಇಂಟು ರೂಟ್ 3 ಅಂತ ಬರೀತೇನೆ. ಓಕೆ, ರೂಟ್ 3 ಇಂಟು ರೂಟ್ 3 ಏನಾಗತ್ತೆ ಹೇಳಿ, 3 ಆಗತ್ತೆ ಅಲ್ವಾ. ಸೊ ಹಾಗಾಗಿ 10 ಇಂಟು ರೂಟ್ 3 ಇಂಟು ರೂಟ್ 3 3 ಅಲ್ವಾ. ಸೊ ರೂಟ್ 3 ಇಂಟು ರೂಟ್ 3 ಡಿವೈಡೆಡ್ ಬೈ ರೂಟ್ 3. ಸೊ ರೂಟ್ 3 ಏನಾಗತ್ತೆ, ಕ್ಯಾನ್ಸಲ್ ಆಗತ್ತೆ. ಸೊ ಏನ್ ಬರುತ್ತೆ, ಉಳಿಯೋದೇನು, 10 ರೂಟ್ 3 ಮೀಟರ್ ಆಗತ್ತೆ. ಸೊ 10 ರೂಟ್ 3 ಮೀಟರ್. ಹಾಗಾದ್ರೆ ಇಲ್ಲಿ ಹೈಟ್ ಆಫ್ ದಿ ಟವರ್ ಎಷ್ಟು ಬರ್ತಾ ಇದೆ, 10 ರೂಟ್ 3 ಮೀಟರ್ ಬರ್ತಾ ಇದೆ. ಓಕೆ,
Okay, look at the question number 7. From a point on the ground, the angles of elevation of the bottom and the top of a transmission tower fixed at the top of a 20-meter high building are 45 degree and 60 degree respectively. Find the height of the tower. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, 20 ಮೀಟರ್ ಹೈಟಿನ ಒಂದು ಕಟ್ಟಡ, ಸೊ ಬಿಲ್ಡಿಂಗ್ ಇದೆ ಅಂತೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದ್ರ ಮೇಲ್ಗಡೆ ಒಂದು ಟ್ರಾನ್ಸ್ಮಿಷನ್ ಟವರ್ ಇದೆ. ಓಕೆ, ಟವರ್ XAP ಅನ್ನೋದು ಟ್ರಾನ್ಸ್ಮಿಷನ್ ಟವರ್. ಸೊ ಬಿಲ್ಡಿಂಗ್ ಏನಿದೆ PQ ಏನೊಂದು ಬಿಲ್ಡಿಂಗ್. ಓಕೆ, ಸೊ ಇಲ್ಲಿ ಈ ಬಿಲ್ಡಿಂಗ್ ಮೇಲ್ಗಡೆ ಏನಿದೆ ಟ್ರಾನ್ಸ್ಮಿಷನ್ ಟವರ್ ಇದೆ. ಓಕೆ, ಸೊ ಇಲ್ಲಿ ನಮ್ಗೆ PQ ಬಿಲ್ಡಿಂಗಿನ ಹೈಟ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಆಂಗಲ್ಸ್. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ, ಈ ಒಂದು ಬಿ ಅನ್ನೋ ಒಂದು ಪಾಯಿಂಟ್ ಇಂದ ಈ ಟವರಿನ ಬೇಸ್ ಅನ್ನ ಮತ್ತೆ ಟಾಪ್ ಅನ್ನ ನೋಡಿದಾಗ, ಸೊ ಟವರ್ AP ಅದರ ಟಾಪ್ ಯಾವ್ದಾಯ್ತು A ಆಯ್ತು, ಅದರ ಬೇಸ್ ಯಾವ್ದಾಯ್ತು P ಆಯ್ತು ಮಕ್ಕಳೇ. ಸೊ ಇದನ್ನ ಅಬ್ಸರ್ವ್ ಮಾಡಿದಾಗ, ಸೊ ಅಂದ್ರೆ ಏನಾಯ್ತು ಹೇಳಿ, ಈ ಪಾಯಿಂಟ್ ಇಂದ ಈ ಟವರಿನ ಬೇಸ್ ಮತ್ತೆ ಟಾಪ್, ಸೊ ಅಲ್ಲೊಂದು ಲೈನ್ ಆಫ್ ಸೈಟ್, ಇಮ್ಯಾಜಿನಲಿ ಲೈನ್ ಡ್ರಾ ಅಂತ ಇದೆ ಅಂತ ಅನ್ಕೊಂಡ್ರೆ, ಸೊ ಇದು ಲೈನ್ ಆಫ್ ಸೈಟ್ ಆಯ್ತಲ್ವಾ. ಸೊ ಅಲ್ಲಿ ಆಂಗಲ್ ಎಷ್ಟು ಫಾರ್ಮ್ ಆಗ್ತಾ ಇದೆ ಅಂತೆ, 45 ಡಿಗ್ರಿ ಅಂಡ್ 60 ಡಿಗ್ರಿ ಫಾರ್ಮ್ ಆಗ್ತಾ ಇದೆ. ಮತ್ತೇನ್ ಕೊಟ್ಟಿದ್ದಾರೆ ಅವರು, ಬಿಲ್ಡಿಂಗ್ ಹೈಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ, AP. ಸೊ ಇದರ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಈಗ ಏನ್ ಮಾಡೋಣ, AB is the AP is the tower height, X meter. Okay, so PQ is the building height of the building. ಎಷ್ಟಿದೆ, 20 ಮೀಟರ್ ಇದೆ. ಓಕೆ, ಸೊ ಇಲ್ಲಿ ಆಂಗಲ್ PBQ ಎಷ್ಟಿದೆ ಮಕ್ಕಳೇ, PBQ 45 ಡಿಗ್ರಿ ಇದೆ. ಸೊ 45 ಡಿಗ್ರಿ. ಸೊ ABQ ಎಷ್ಟಿದೆ, ABQ ಆಂಗಲ್ ABQ ಎಷ್ಟಿದೆ, 60 ಡಿಗ್ರಿ ಇದೆ. 60 ಡಿಗ್ರಿ ಇದೆ. ಸೊ ಈಗ ನಾವೇನ್ ಮಾಡೋಣ, ನಮ್ಗೆ ಏನ್ ಬೇಕಾಗಿದೆ, XAP ಟವರಿನ ಹೈಟ್ ಬೇಕು ಅಲ್ವಾ. ಸೊ ನಾವೇನ್ ಮಾಡೋಣ, ಈಗ ನಮ್ಗೆ PQ ಸೈಡ್ ಗೊತ್ತಿದೆ. ಸೊ PQ ಸೈಡ್ ಗೊತ್ತಿದೆ, ಅದೇ ರೀತಿ ಆಂಗಲ್ ಕೂಡ ಗೊತ್ತಿದೆ ಇಲ್ಲಿ 45 ಡಿಗ್ರಿ ಅಂತ. ಸೊ ಇಲ್ಲಿ ನಾವು ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ರೆ, ಸೊ ನಮ್ಗೆ BQ ಡಿಸ್ಟೆನ್ಸ್ ಗೊತ್ತಾಗತ್ತೆ ಅಲ್ವಾ. ಸೊ BQ ಡಿಸ್ಟೆನ್ಸ್ ಗೊತ್ತಾಗತ್ತೆ. ಸೊ ಈಗ ಏನ್ ಮಾಡೋಣ, ಇನ್ ಟ್ರಯಾಂಗಲ್ BQP ಅನ್ನ ಕನ್ಸಿಡರ್ ಮಾಡೋಣ. BQP by using tan function. So tan theta is equal to opposite side by adjacent side. Okay, so tan 45 degree. So tan 45 degree is equal to opposite side ಯಾವ್ದಾಗತ್ತೆ, tan 45 ಗೆ opposite side ಯಾವ್ದಾಗತ್ತೆ ಮಕ್ಕಳೇ, PQ ಆಗತ್ತೆ, divided by BQ. ಸೊ ಇದೇನಾಗುತ್ತೆ, tan 45 ಡಿಗ್ರಿ ಅಂದ್ರೆ ಏನಾಗುತ್ತೆ, 1 is equal to 20 divided by BQ. Okay, is equal to ಏನಾಗುತ್ತೆ, ಸೊ BQ is equal to ಏನಾಗುತ್ತೆ ಹೇಳಿ, 20 ಮೀಟರ್ ಬರುತ್ತೆ ಮಕ್ಕಳೇ. ಓಕೆ, ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನ್ ಗೊತ್ತಾಯ್ತು, BQ ಡಿಸ್ಟೆನ್ಸ್ ಗೊತ್ತಾಯ್ತು ಬೈ ಯೂಸಿಂಗ್ ಟ್ಯಾನ್ ಫಂಕ್ಷನ್. ಸೊ PQ ಸೈಡ್ಸ್ ಗೊತ್ತಿತ್ತು, 45 ಡಿಗ್ರಿ ಆಂಗಲ್ ಗೊತ್ತಿತ್ತು. ಸೊ ನಾವೇನ್ ಮಾಡಿದ್ವಿ, ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡಿ BQ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ.
ಸೊ ಈಗ ಏನ್ ಮಾಡೋಣ, in a triangle, in right angle triangle ABQ. So ABQ. ಸೊ ಆಂಗಲ್ ಏನಿದೆ ಹೇಳಿ, 60 ಡಿಗ್ರಿ ಇದೆ ಅಲ್ವಾ. ಸೊ ಆಂಗಲ್ 60 ಡಿಗ್ರಿಗೆ ಅಪೋಸಿಟ್ ಸೈಡ್ ಯಾವ್ದಾಗುತ್ತೆ ಮಕ್ಕಳೇ, AQ ಆಗತ್ತೆ. ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ, BQ ಆಗತ್ತೆ. ಸೊ ಹಾಗಾಗಿ ಇಲ್ಲಿ tan theta is equal to AQ by BQ. So AQ by BQ. Okay. So tan 60 degree is equal to ಏನಾಗುತ್ತೆ, AQ. AQ ಅಂದ್ರೆ ಏನಾಗುತ್ತೆ ಹೇಳಿ, AP plus PQ ಅಲ್ವಾ. ಸೊ AP plus PQ ಅಂದ್ರೆ AQ ಆಗತ್ತೆ. ಸೊ ನಾನೇನ್ ಬರೀತೇನೆ ಇಲ್ಲಿ, AP plus PQ ಅಂತ ಬರೀತಾರೆ, ಡಿವೈಡೆಡ್ ಬೈ BQ. ಸೊ BQ. ಸೊ tan 60 ಡಿಗ್ರಿ. ಸೊ tan 60 ಡಿಗ್ರಿ ಏನು, √3 is equal to AP plus PQ divided by BQ ಏನಿದೆ ಹೇಳಿ, 20 ಮೀಟರ್ ಬಂದಿದೆ. ಸೊ AP plus, ಇನ್ನೊಮ್ಮೆ ಬರೀತೇನೆ, √3 is equal to, ಸೊ ಇಲ್ಲಿ AP plus PQ ಏನಿದೆ ಹೇಳಿ, x plus 20 ಅಲ್ವಾ. ಸೊ ನಾನೇನ್ ಬರೀತೇನೆ ಇಲ್ಲಿ, x plus 20 divided by 20. ಸೊ ಇದೇನಾಗುತ್ತೆ, 20 √3 is equal to x plus 20 ಆಗುತ್ತೆ. ಸೊ x is equal to ಏನಾಗುತ್ತೆ, 20 √3 minus 20. ಸೊ ಎರಡರಲ್ಲೂ ಏನಿದೆ, 20 ಕಾಮನ್ ಇದೆ. ಸೊ x is equal to 20 in bracket √3 minus 1 ಆಗತ್ತೆ ಮಕ್ಕಳೇ. ಸೊ ಇಲ್ಲೇನ್ ಬಂತು ನಮ್ಗೆ, AP ಅಂದ್ರೆ ಏನಾಯ್ತು, ಹೈಟ್ ಆಫ್ ದಿ ಟವರ್ ಆಯ್ತು. ಹಾಗಾದ್ರೆ AP ಎಷ್ಟು ಬಂದಿದೆ, x ಅನ್ನೋದೇನ್ ಹೇಳಿ, AP ಅಲ್ವಾ. ಸೊ x ಅಂದ್ರೆ AP ಆಗಿದೆ. ಹಾಗಾಗಿ ಏನಾಯ್ತು, ದ ಹೈಟ್ ಆಫ್ ದಿ ಟವರ್, ಹೈಟ್ ಆಫ್ ದಿ ಟವರ್ is AP is equal to ಏನ್ ಬಂದಿದೆ, 20 into √3 minus 1 ಬಂದಿದೆ ಮಕ್ಕಳೇ. ಸೊ ಇದನ್ನ ಇನ್ನೂ ಬೇಕಾದ್ರೂ ಸಿಂಪ್ಲಿಫೈ ಮಾಡಿ. ಸೊ √3 ಏನ್ ಹೇಳಿ, ಇದೊಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅನ್ನ ತಗೊಂಡಾಗ √3 into √3 ಏನು, 1.732 minus 1. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ 14.64 ಬರುತ್ತೆ ಮಕ್ಕಳೇ, 14.64 ಮೀಟರ್ ಆಗತ್ತೆ. ಓಕೆ. ಸೊ ದಿಸ್ ಇಸ್ ದಿ ಹೈಟ್ ಆಫ್ ದಿ ಟವರ್. ಸೊ ಅಪ್ರಾಕ್ಸಿಮೇಟ್ಲಿನೂ ಕೂಡ ಬರಿಬಹುದು, ಇಲ್ಲ ಜಸ್ಟ್ ನೀವು 20 √3 minus 1 ಮೀಟರ್ ಅಂತ ಕೂಡ ಬರಿಬಹುದು ಮಕ್ಕಳೇ. ಓಕೆ. ಸೊ ಮೇನ್ ಅಂದ್ರೆ ಇಲ್ಲಿ ಡಯಾಗ್ರಾಮ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಡಯಾಗ್ರಾಮ್ ಕೊಟ್ಟಿಲ್ಲ ಅಂದ್ರೆ ಮೇನ್ ಅಂದ್ರೆ ಡಯಾಗ್ರಾಮ್ ಅನ್ನ ಹಾಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ 90% ಕ್ವಶನ್ ಸಾಲ್ವ್ ಆದಂಗೆ. ಓಕೆ. ಸೊ ಜಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಹಾಕ್ತಾ ಹೋಗ್ಬೇಕು, ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು ಮಕ್ಕಳೇ. ಸೊ ನೋಡಿ, ಎಲ್ಲೆಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಇದನ್ನೆಲ್ಲ ನೋಡ್ತಾ ಇರ್ತೀರಾ, ಬಟ್ ಎಲ್ಲೆಲ್ಲಿ ಇದು ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ ನೋಡಿದ್ರಲ್ವಾ. ಸರಿ, ಓಕೆ, ಮುಂದೆ ಹೋಗೋಣ. Look at the question number 9. The angle of elevation of the top of a building from the foot of the tower is 30 degree. And the angle of elevation of the top of the tower from the foot of the building is 60 degree. If the tower is 50 meter high, find the height of the building. ಸೊ ಇಲ್ಲಿ ಟವರ್ ಇದೆ ಒಂದ್ ಕಡೆ, ಅದರ ಅಪೋಸಿಟ್ ಸೈಡ್ ಏನಿದೆ ಹೇಳಿ, ಒಂದ್ ಬಿಲ್ಡಿಂಗ್ ಇದೆ. ಸೊ ಈ ಒಂದು ಟವರಿನ ಬೇಸ್ ಇಂದ ನೋಡಿದಾಗ ಬಿಲ್ಡಿಂಗ್ ಅನ್ನ ತುದಿಯನ್ನ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಆಂಗಲ್ ಎಷ್ಟು ಫಾರ್ಮ್ ಆಗ್ತಾ ಇದೆ, 30 ಡಿಗ್ರಿ. ಸೊ ಈ ಬಿಲ್ಡಿಂಗಿನ ಬೇಸ್ ಇಂದ ಟವರಿನ ತುದಿಯನ್ನ ನೋಡಿದಾಗ ಸೊ ಇಲ್ಲಿ ಆಂಗಲ್ ಫಾರ್ಮ್ ಆಗ್ತಾ ಇದೆ, ಅದೆಷ್ಟು, 60 ಡಿಗ್ರಿ. ಸೊ ಅದೇ ರೀತಿ ಮತ್ತೇನ್ ಕೊಟ್ಟಿದ್ದಾರೆ ಅವರು, ಟವರ್ ಹೈಟ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು, 50 ಮೀಟರ್. ಓಕೆ. ಸೊ ಇದರ ಹೈಟ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕಾಗಿದೆ, ಹೈಟ್ ಆಫ್ ದಿ ಬಿಲ್ಡಿಂಗ್. ಸೊ ಈ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಓಕೆ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಸೊ ಏನ್ ಮಾಡ್ಬೇಕು, ನಮ್ಗೆ ಒಂದ್ ಸೈಡ್ಸ್ ಗೊತ್ತಿರ್ಬೇಕು, ಆಂಗಲ್ಸ್ ಗೊತ್ತಿರ್ಬೇಕು ಅಲ್ವಾ. ಸೊ ನಮ್ಗೆ ಡೈರೆಕ್ಟ್ ಆಗಿ ಹೈಟ್ ಆಫ್ ದಿ ಬಿಲ್ಡಿಂಗ್ ಅನ್ನ ಫೈಂಡ್ ಔಟ್ ಮಾಡ್ಬೋದಾ,
ಇಲ್ಲ, ಯಾಕಂದ್ರೆ ಈ ಬಿಲ್ಡಿಂಗಿನ ಟಾಪ್ ಅನ್ನ ನೋಡ್ತಾ ಇದ್ದಾರೆ. ಎಲ್ಲಿಂದ? ಈ ಟವರಿನ ಬೇಸ್ ಇಂದ. ಸೊ ಟವರಿನ ಬೇಸ್ ಇಂದ ಬಿಲ್ಡಿಂಗಿನ ಟಾಪ್ ತುದಿಯನ್ನ ನೋಡ್ತಾ ಇದ್ದಾಗ, ಸೊ ಇಲ್ಲಿ ಆಂಗಲ್ ಎಷ್ಟಿದೆ? 30 ಡಿಗ್ರಿ ಇದೆ ಅಲ್ವಾ? ಸೊ ಇಲ್ಲಿ ಆಂಗಲ್ ಗೊತ್ತಿದೆ, ಹೈಟ್ ಆಫ್ ದಿ ಬಿಲ್ಡಿಂಗು ಗೊತ್ತಿಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಟವರ್ ಅಂಡ್ ಬಿಲ್ಡಿಂಗು ಕೂಡ ಗೊತ್ತಿಲ್ಲ ಮಕ್ಕಳೇ. ಸೊ ಹಾಗಾಗಿ ನಮ್ಗೆ ಯಾವ ಫಂಕ್ಷನ್ಸ್ ಹಾಕಿದ್ರು ಕೂಡ ನಮ್ಗೆ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಬಟ್ ಇನ್ನೊಂದ್ ಸೈಡು ಬಿಲ್ಡಿಂಗಿನ ಬೇಸ್ ಇಂದ ಟವರಿನ ಟಾಪ್ ಅನ್ನ ನೋಡ್ತಾ ಇದ್ದಾರೆ. ಸೊ ಆಂಗಲ್ ಎಷ್ಟು ಫಾರ್ಮ್ ಆಗ್ತಾ ಇದೆ? 60 ಡಿಗ್ರಿ ಆಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಅದೇ ರೀತಿ ಹೈಟ್ ಆಫ್ ದಿ ಟವರ್ ಕೂಡ ಗೊತ್ತಿದೆ ಮಕ್ಕಳೇ. ಸೊ ನಾವು ಇಲ್ಲಿ ಟ್ಯಾನ್ ಫಂಕ್ಷನ್ ನ ಯೂಸ್ ಮಾಡಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಬಿಲ್ಡಿಂಗ್ ಅಂಡ್ ಟವರ್ ಗೊತ್ತಾಗತ್ತೆ ಅಲ್ವಾ? ಒನ್ ಸೈಡ್ ಗೊತ್ತಾಗತ್ತೆ. ಸೊ ಅದರ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು? ಡಿಸ್ಟೆನ್ಸ್ ಬಿಟ್ವೀನ್ ದಿ ಬಿಲ್ಡಿಂಗ್ ಅಂಡ್ ಟವರ್ ಅಂಡ್ ಆಂಗಲ್ 30 ಡಿಗ್ರಿ ಬೈ ಯೂಸಿಂಗ್ ಟ್ಯಾನ್ ಫಂಕ್ಷನ್ ಈಸಿಯಾಗಿ ನಾವು ಹೈಟ್ ಆಫ್ ದಿ ಬಿಲ್ಡಿಂಗ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಯಾವಾಗ್ಲೂ ಕ್ವಶನ್ ಅನ್ನ ಓದಿ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡ್ಕೊಂಡು, ಸೊ ಏನನ್ನ ಯಾವ ಫಂಕ್ಷನ್ಸ್ ಅನ್ನ ಹಾಕೊಂಡ್ರೆ ಯಾವ ಸೈಡ್ ನಂಗೆ ಬರುತ್ತೆ, ಸೊ ಲಾಸ್ಟಿಗೆ ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ಗ್ಲಾನ್ಸ್ ಮಾಡ್ಕೊಳ್ಬೇಕು. ಓಕೆನಾ? ಸರಿ, ಈಗ ನಾವು ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಆಂಗಲ್ ಏನು? ಎ ಸಿ ಬಿ ಆಂಗಲ್ ಏನಿದೆ? 30 ಡಿಗ್ರಿ ಇದೆ. ಓಕೆ, ಸೊ ಆಂಗಲ್ ಇದು ಡಿ ಅಲ್ವಾ? ಓಕೆ, ಡಿ ಆಂಗಲ್ ಡಿ ಬಿ ಸಿ ಏನಿದೆ? 60 ಡಿಗ್ರಿ ಇದೆ. ಸೊ ಅದೇ ರೀತಿ ಹೈಟ್ ಆಫ್ ದಿ ಟವರ್ ಗೊತ್ತಿದೆ. ಸೊ ಹೈಟ್ ಆಫ್ ದಿ ಟವರ್ ಎಷ್ಟಿದೆ ಮಕ್ಕಳೇ? ಡಿ ಸಿ ಅಲ್ವಾ? ಸೊ 50 ಮೀಟರ್ ಇದೆ. ಓಕೆ, ಸರಿ, ಈಗ ನಾವೇನ್ ಮಾಡ್ಬೇಕಾಗಿದೆ? ಹೈಟ್ ಆಫ್ ದಿ ಬಿಲ್ಡಿಂಗ್ ಅನ್ನ ಫೈಂಡ್ ಔಟ್ ಮಾಡೋಣ. ಹೈಟ್ ಆಫ್ ದಿ ಬಿಲ್ಡಿಂಗ್, ದಿಸ್ ಇಸ್ ಎ ಬಿ ಅಲ್ವಾ? ಸೊ ಎ ಬಿ ನಮ್ಗೆ ಗೊತ್ತಿಲ್ಲ. ಸೊ ಇನ್ ಟ್ರಯಾಂಗಲ್, ಇನ್ ಅ ರೈಟ್ ಆಂಗಲ್ ಟ್ರಯಾಂಗಲ್, DBC, in right angle triangle DBC, so tan 60 degree. So tan 60 degree ನೋಡಿ ಈ ಟ್ರಯಾಂಗಲ್. ಓಕೆ, ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಈ ಟ್ರಯಾಂಗಲ್, ಸೊ ಇಲ್ಲಿ ಆಂಗಲ್ ಇದಲ್ವಾ? ಆಂಗಲ್ 60 ಡಿಗ್ರಿ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ? ಹೈಟ್ ಆಫ್ ದಿ ಟವರ್ ಆಗತ್ತೆ. ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ? ಬಿ ಸಿ ಆಗತ್ತೆ ಮಕ್ಕಳೇ. ಸೊ ಟ್ಯಾನ್ 60 ಡಿಗ್ರಿ ಏನಾಗತ್ತೆ ಹೇಳಿ? ಡಿ ಸಿ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ. ಓಕೆ, ಸೊ ಇಲ್ಲಿ ಟ್ಯಾನ್ 60 ಡಿಗ್ರಿ ಏನು? √3 ಈಸ್ ಈಕ್ವಲ್ ಟು ಡಿ ಸಿ ಇಸ್ 50 ಮೀಟರ್ ಡಿವೈಡೆಡ್ ಬೈ ಬಿ ಸಿ. ಸೊ ಇದೇನಾಗತ್ತೆ? ಬಿ ಸಿ ಈಕ್ವಲ್ ಟು 50 ಬೈ √3 ಆಗತ್ತೆ. ಓಕೆ, ಸೊ ಈಗ ನಾವೇನ್ ಮಾಡೋಣ? ಇಲ್ಲಿ ಇದನ್ನ ನ್ಯೂಮರೇಟರ್ ಮತ್ತು ಡಿನೋಮಿನೇಟರ್ಗೆ √3 ಇಂದ ಮಲ್ಟಿಪ್ಲೈ ಮಾಡ್ತೇನೆ. ಸೊ √3 ಇಂಟು √3 ಮಾಡ್ತೇನೆ. ಸೊ ಇದೇನಾಗತ್ತೆ? ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಇದೇನ್ ಬರುತ್ತೆ? 50 √3 ಡಿವೈಡೆಡ್ ಬೈ √3 ಇಂಟು √3 ಏನಾಗತ್ತೆ ಹೇಳಿ? 3 ಆಗತ್ತೆ. ಓಕೆ, ಸೊ 50 √3 ಇಂಟು 50 ಇಂಟು √3 ಡಿವೈಡೆಡ್ ಬೈ 3 ಮೀಟರ್ ಬಂದಿದೆ. ಓಕೆ, ಸೊ ದಿಸ್ ಇಸ್ ಬಿ ಸಿ. ಸೊ ಬಿ ಸಿ ಡಿಸ್ಟೆನ್ಸ್ ಗೊತ್ತಾಯ್ತು ನಮ್ಗೆ. ಸೊ ಈಗ ನಾವೇನ್ ಮಾಡೋಣ? ಇನ್ ಅ ಟ್ರಯಾಂಗಲ್ ಎ ಬಿ ಸಿ, ಸೊ ಆಂಗಲ್ 30 ಡಿಗ್ರಿ, ಬಿ ಸಿ ಸೈಡ್ ಲೆಂತ್ ಡಿಸ್ಟೆನ್ಸ್ ಗೊತ್ತಾಯ್ತು. ಸೊ ಬೈ ಯೂಸಿಂಗ್ ಟ್ಯಾನ್ ಫಂಕ್ಷನ್ we can easily find the height of the building. Okay, so in triangle, in right angle triangle ABC, tan 30 degree. So tan 30 degree ಏನಾಗುತ್ತೆ? tan 30 degree is equal to AB divided by BC. AB divided by BC. So tan 30 degree is 1 by √3.
is equal to AB, height of the building ಅಲ್ವಾ. ಸೊ AB divided by BC. ಡಿಸ್ಟೆನ್ಸ್ ಎಷ್ಟು ಬಂದಿದೆ ಮಕ್ಕಳೇ? 50√3 divided by 3. ಸೊ 50√3 divided by 3 ಬಂದಿದೆ. ಸೊ 1/√3 is equal to AB into, ಸೊ ಇದನ್ನ ರೆಸಿಪ್ರೋಕಲ್ ಮಾಡಿದಾಗ 3/50√3 ಆಗತ್ತೆ. ಸೊ ನಮ್ಗೆ AB ಹೈಟ್ ಆಫ್ ದಿ ಬಿಲ್ಡಿಂಗ್ ಬೇಕಲ್ವಾ. ಸೊ 50√3 divided by 3 ಆಗತ್ತೆ. 50√3 divided by 3√3 ಆಗತ್ತೆ. ಸೊ √3 ಏನಾಗತ್ತೆ? ಕ್ಯಾನ್ಸಲ್ ಆಗೋಗತ್ತೆ. ಸೊ AB is equal to ಏನಾಯ್ತು? 50/3 ಮೀಟರ್ ಆಯ್ತು ಮಕ್ಕಳೇ. ಸೊ ಇದೇನಾಯ್ತು? ಇಲ್ಲ ಅಂದ್ರೆ ನೀವು ಪಾಯಿಂಟ್ ಅಲ್ಲಿ ಬರೀರಿ. ಸೊ 3 1s are 3, 3 1s are 3, 3 6, ಓಕೆ. AB equal to ಏನಾಯ್ತು? 16.66 ಮೀಟರ್. ಸೊ ಇದೇನಾಯ್ತು ಹೇಳಿ? ಹೈಟ್ ಆಫ್ ದಿ ಬಿಲ್ಡಿಂಗ್. ಓಕೆ. ಸೊ ಹೈಟ್ ಆಫ್ ದಿ ಬಿಲ್ಡಿಂಗ್ ಆಗತ್ತೆ. Look at the question number 11. A TV tower stands vertically on a bank of canal. From a point on the other bank directly opposite the tower. The angle of elevation of the top of the tower is 60 degree. From another point 20 meter away from this point on the line joining this point to the foot of the tower. The angle of elevation of the top of the tower is 30 degree. Find the height of the tower and the width of the canal. So ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ಒಂದು ಟಿವಿ ಟವರ್. ಸೊ ಇದರ ಹೈಟ್ ಸೊ ಇದಿದೆ. ಸೊ ಇದನ್ನ ಏನ್ ಮಾಡ್ತಾ ಇದಾರೆ? ಒಂದು ಪಾಯಿಂಟ್ ಅಲ್ಲಿ ಒಬ್ಸರ್ವ್ ಮಾಡಿದಾಗ ಸೊ ಇಲ್ಲಿ ಆಂಗಲ್ ಎಷ್ಟು ಫಾರ್ಮ್ ಆಗ್ತಾ ಇದೆ? 60 ಡಿಗ್ರಿ ಆಂಗಲ್ ಅನ್ನ ಫಾರ್ಮ್ ಆಗ್ತಾ ಇದೆ. ಸೊ ಅದೇ ರೀತಿ ಸ್ವಲ್ಪ 20 ಮೀಟರ್ ಅವೇ, ಸ್ವಲ್ಪ 20 ಮೀಟರ್ ದೂರದಲ್ಲಿ ಹೋದ್ರಿ, ಅಲ್ಲೊಂದು ಪಾಯಿಂಟ್ ಇದೆ. ಸೊ ಅಲ್ಲಿಂದ ಈ ಟವರ್ ಅನ್ನ ಟಿಪ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೊ ಅಲ್ಲಿ ಆಂಗಲ್ ಎಷ್ಟು ಫಾರ್ಮ್ ಆಗ್ತಾ ಇದೆ? 30 ಡಿಗ್ರಿ ಆಂಗಲ್ ಫಾರ್ಮ್ ಆಗ್ತಾ ಇದೆ ಮಕ್ಕಳೇ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕಿಲ್ಲಿ? ಈ ಒಂದು ಟವರಿನ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ AB ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಅದೇ ರೀತಿ BC ಅನ್ನು ಕೂಡ ಫೈಂಡ್ ಔಟ್ ಮಾಡ್ಬೇಕು. ಓಕೆ. ವಿಡ್ತ್ ಆಫ್ ದಿ ಕೆನಲ್. ಓಕೆ. ಸೊ ಇಲ್ಲಿ ಹೈಟ್ ಆಫ್ ದಿ ಟವರ್. ಸೊ ಹೈಟ್ ಆಫ್ ದಿ ಟವರ್ ಎಷ್ಟಿದೆ? H ಅಲ್ವಾ. ಸೊ H ಅಂತ ತಗೊಳ್ಳೋಣ. ಸೊ ಹೈಟ್ ಆಫ್ ದಿ ಟವರ್ H ಮೀಟರ್. So BC, this is the width of the canal. BC is the width of the canal. This is X meter ಅಂತ ತಗೊಳ್ಳೋಣ. ಸೊ ಬರ್ಕೊಬಿಡೋಣ. ಸೊ ದಿಸ್ ಇಸ್ X ಮೀಟರ್. ಓಕೆ. ಸೊ ಈಗ ಇಲ್ಲಿ ಆಂಗಲ್ ಗೊತ್ತಿದೆ. ಸೊ ಅದೇ ರೀತಿ CD 20 ಮೀಟರ್ ಇದೆ, DC ಏನಿದೆ? X ಮೀಟರ್ ಇದೆ. ಸೊ ಈಗ ನಾವೇನ್ ಮಾಡೋಣ? ಇನ್ ಅ ಟ್ರಯಾಂಗಲ್ ACB ಕನ್ಸಿಡರ್ ಮಾಡೋಣ. ಸೊ ಇನ್ ಟ್ರಯಾಂಗಲ್ ACB, ಸೊ ಇಲ್ಲಿ ಆಂಗಲ್ 60 ಡಿಗ್ರಿ. ಸೊ AB ಸೈಡ್ H ಅಂತ ತಗೊಂಡಿದ್ದೇವೆ, BC ಸೈಡ್ X ಮೀಟರ್ ಅಂತ ತಗೊಂಡಿದ್ದೇವೆ. ಸೊ ಎರಡು ಸೈಡ್ ಕೂಡ ಗೊತ್ತಿಲ್ಲ ನಮ್ಗೆ. ಸೊ ಇನ್ ಟ್ರಯಾಂಗಲ್, in a triangle, in right angle triangle ABC. So in right angle triangle ABC, tan 60 degree ಅಲ್ವಾ. ಸೊ tan 60 degree ಏನಾಗುತ್ತೆ? ಅಪೋಸಿಟ್ ಸೈಡ್ ಬೈ adjacent side. ಸೊ tan 60 degree ಏನಾಗುತ್ತೆ? √3 ಆಗತ್ತೆ. is equal to
h ಡಿವೈಡೆಡ್ ಬೈ ಹೈಟ್ ಆಫ್ ದಿ ಟವರ್ h ಡಿವೈಡೆಡ್ ಬೈ x ಆಗತ್ತೆ. ಸೊ ಇಲ್ಲಿ h ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, √3x ಮೀಟರ್ ಆಗತ್ತೆ ಮಕ್ಕಳೇ. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ. ಯಾಕಂದ್ರೆ ನಮ್ಗೆ ಇಲ್ಲಿ ಯಾವ ಸೈಡು ಗೊತ್ತಿಲ್ಲ, ಬಿ ಸಿ ಡಿಸ್ಟೆನ್ಸ್ ಗೊತ್ತಿಲ್ಲ, ಹೈಟ್ ಕೂಡ ಗೊತ್ತಿಲ್ಲ ಮಕ್ಕಳೇ. ಸೊ ಈಗ ಏನ್ ಮಾಡೋಣ, ಇನ್ ಅ ಟ್ರಯಾಂಗಲ್ ಎ ಡಿ ಬಿ ಅನ್ನ ಕನ್ಸಿಡರ್ ಮಾಡೋಣ. ಇನ್ ಅ ಟ್ರಯಾಂಗಲ್ ಎ ಡಿ ಬಿ. ಓಕೆ, ಇನ್ ಅ ಟ್ರಯಾಂಗಲ್ ಎ ಡಿ ಬಿ. ಓಕೆ, ಸೊ ಆಂಗಲ್ ದಿಸ್ 30 ಡಿಗ್ರಿ ಆಂಗಲ್ ಗೆ ಅಪೋಸಿಟ್ ಸೈಡ್ ಯಾವ್ದಾಗತ್ತೆ, ಎ ಬಿ ಆಗತ್ತೆ. ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ, ಡಿ ಬಿ ಆಗತ್ತೆ ಮಕ್ಕಳೇ. ಸೊ tan 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಡಿ ಬಿ ಆಗತ್ತೆ. ಸೊ ಎ ಬಿ ಡಿವೈಡೆಡ್ ಬೈ ಡಿ ಬಿ. ಸೊ tan 30 ಡಿಗ್ರಿ ಇಸ್ 1/√3 is equal to AB is the height of the tower divided by DB ಅನ್ನ ಒಬ್ಸರ್ವ್ ಮಾಡಿ. DB ಅಂದ್ರೆ ಏನು, DC ಪ್ಲಸ್ CB ಅಲ್ವಾ. ಸೊ DC ಪ್ಲಸ್ CB ಆಗತ್ತೆ. ಸೊ DC ಪ್ಲಸ್ CB. ಸೊ DC is 20 meter, CB is x meter. So 1/√3 is equal to AB is height of the tower divided by 20 plus x meter. So h is equal to ಏನಾಗುತ್ತೆ, h is equal to 20 plus x divided by √3 ಆಗತ್ತೆ. Take this as equation number 2. So ಈಗ from equation 1 and 2, from equation 1 and 2. So from equation 1, h is equal to √3x. From equation 2, h is equal to 20 plus x divided by √3x. Equating this. So ಏನಾಗುತ್ತೆ, √3x is equal to ಏನಾಗುತ್ತೆ, 20 plus x divided by √3 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, √3 into √3x is equal to 20 plus x ಆಗತ್ತೆ. ಸೊ √3 into √3 ಏನಾಗತ್ತೆ, 3x ಆಗತ್ತೆ, is equal to 20 plus x. ಸೊ ಇದೇನಾಗತ್ತೆ, ನೆಕ್ಸ್ಟ್ ಇಲ್ಲಿ ಬರೀತಾನೆ, 3x minus x is equal to 20. ಸೊ 2x is equal to 20. ಸೊ x is equal to ಏನಾಗತ್ತೆ, 20 divided by 2. So 2 ones are 2 tens. So x is equal to ಏನಾಯ್ತು, 10 ಮೀಟರ್ ಬಂದಿದೆ ಮಕ್ಕಳೇ. ಸೊ ಹಾಗಾದ್ರೆ ನಮ್ಗೆ ಕ್ಯಾನಲ್ ವಿಡ್ತ್ ಎಷ್ಟು ಬಂದಿದೆ ಹೇಳಿ, 10 ಮೀಟರ್ ಬಂದಿದೆ. ಸೊ ಓಕೆ, ಸೊ ಕ್ಯಾನಲ್ ವಿಡ್ತ್ x is 10 ಮೀಟರ್ ಬಂದಿದೆ ಮಕ್ಕಳೇ. ಸೊ ಈಗ ನನ್ಗೆ ಏನ್ ಬೇಕಾಗಿದೆ, ಹೈಟ್ ಆಫ್ ದಿ ಟವರ್ ಬೇಕಲ್ವಾ. ಸೊ ಹೈಟ್ ಆಫ್ ದಿ ಟವರ್ ಬೇಕು. ಸೊ ಇಲ್ಲಿ h ಅಂದ್ರೆ ಏನ್ ಹೇಳಿ, ಹೈಟ್ ಆಫ್ ದಿ ಟವರ್. ಸೊ ಫ್ರಾಮ್ ಈಕ್ವೇಶನ್ 1, ಸೊ ಈಕ್ವೇಶನ್ 1 ನಲ್ಲಿ x ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಹೈಟ್ ಆಫ್ ದಿ ಟವರ್ ಸಿಕ್ಬಿಡತ್ತೆ. ಫ್ರಾಮ್ ಈಕ್ವೇಶನ್ 1, ಸೊ h is equal to ಏನಿದೆ, √3 into x ಇದೆ ಅಲ್ವಾ. ಸೊ h is equal to ಏನಾಗತ್ತೆ, √3 into 10 ಆಗತ್ತೆ. ಸೊ h is equal to 10√3 ಮೀಟರ್ ಆಗತ್ತೆ ಮಕ್ಕಳೇ. ಸೊ ದಿಸ್ ಈಸ್ ದಿ ಹೈಟ್ ಆಫ್ ದಿ ಟವರ್ ಆಗುತ್ತೆ. ಓಕೆ, okay, look at the question number 13. As observed from the top of a 75-meter high lighthouse from the sea level, the angle of depression of the two ships are 30 degree and 45 degree. If one ship is exactly behind the other on the same side of the lighthouse, find the distance between the two ships. Okay, so ಇಲ್ಲಿ lighthouse. So ಈ ಒಂದು ಪಾಯಿಂಟ್ ಇನ ತುದಿಯಿಂದ, ಲೈಟ್ ಹೌಸಿನ ತುದಿಯಿಂದ
ಈ ಒಂದು ಶಿಪ್ಸ್ ಅನ್ನ ನೋಡ್ತಾ ಇದ್ದಾರೆ. an observer. ಓಕೆ ಓಕೆ, ಹಾಗಾದ್ರೆ ಇಲ್ಲಿಂದ ನೋಡ್ತಾ ಇದ್ದಾನೆ ಅಂದ್ರೆ ಸೊ ಇವನ ಕಣ್ಣಿನ ನೇರಕ್ಕೆ ಏನಿರುತ್ತೆ ಹೇಳಿ, ಹಾರಿಜಾಂಟಲ್ ಲೈನ್ ಇರುತ್ತೆ. ಅಂದ್ರೆ ಏನಾಯ್ತು, ಇದು ಹಾರಿಜಾಂಟಲ್ ಲೈನ್ ಆಯ್ತು. ಸೊ ಇದೇನಾಗುತ್ತೆ, ಗ್ರೌಂಡ್ ಗೆ ಪ್ಯಾರಲಲ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಇವನ ಕಣ್ಣಿನ ಅಂದ್ರೆ ಹಾರಿಜಾಂಟಲ್ ಲೈನ್ ಇಂದ ಲೈನ್ ಆಫ್ ಸೈಟ್ ಏನಿದೆ, ಕೆಳಗಡೆ ಇದೆ. ಹಾಗಾದ್ರೆ ಇದೇನಾಗತ್ತೆ ಹೇಳಿ, ಹಾರಿಜಾಂಟಲ್ ಲೈನ್ ಮತ್ತು ಲೈನ್ ಆಫ್ ಸೈಟಿನ ಮಧ್ಯದಲ್ಲಿರೋ ಆಂಗಲ್ ಏನಾಗುತ್ತೆ, ಆಂಗಲ್ ಆಫ್ ಡಿಪ್ರೆಷನ್ ಆಗತ್ತೆ. ಯಾಕೆ ಹೇಳಿ, ಲೈನ್ ಆಫ್ ಸೈಟ್ ಏನಿದೆ ಹಾರಿಜಾಂಟಲ್ ಲೈನ್ ಗಿಂತ ಕೆಳಗಡೆ ಇದೆ ಅಲ್ವಾ. ಸೊ ಈ ಪಾಯಿಂಟ್ ಇಂದ ಈ ಶಿಪ್ ಅನ್ನ ನೋಡಿದಾಗ ಸೊ ಇಲ್ಲಿ ಆಂಗಲ್ ಎಷ್ಟು ಫಾರ್ಮ್ ಆಗ್ತಾ ಇದೆ ಅಂತೆ, 30 ಡಿಗ್ರಿ. ಸೊ ಇದೇನಾಗ್ತಾ ಇದೆ, 30 ಡಿಗ್ರಿ ಆಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಅದೇ ರೀತಿ ಇಫ್ ಒನ್ ಶಿಪ್ ಎಕ್ಸಾಕ್ಟ್ಲಿ ಬಿಹೈಂಡ್ ದಿ ಅದರ್ ಆನ್ ದಿ ಸೇಮ್ ಸೈಡ್, ಸೊ ಅದ್ರ ಹಿಂದ್ಗಡೆ ಇನ್ನೊಂದು ಶಿಪ್ ಇದೆ. ಸೊ ಇದೇ ಪಾಯಿಂಟ್ ಇಂದ ಈ ಶಿಪ್ ಅನ್ನ ಅಬ್ಸರ್ವ್ ಮಾಡಿದಾಗ ಸೊ ಆಂಗಲ್ ಆಫ್ ಡಿಪ್ರೆಷನ್ ಏನಾಗ್ತಾ ಇದೆ ಮಕ್ಕಳೇ, 45 ಡಿಗ್ರಿ ಬರ್ತಾ ಇದೆ. ಸೊ ನಾವೇನ್ ಮಾಡ್ಬೇಕಾಗಿದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಶಿಪ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಒನ್ ಸೆಕೆಂಡ್, ಸೊ ಇಲ್ಲಿ ನೋಡಿ ಆಂಗಲ್ ಇದು 30 ಡಿಗ್ರಿ ಅಲ್ವಾ. ಸೊ ಇಲ್ಲಿ ಲೈಟ್ ಹೌಸ್ ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಶಿಪ್ಸ್. ಸೊ ಇಲ್ಲಿ ಏನಾಗತ್ತೆ ಹೇಳಿ ಮಕ್ಕಳೇ, ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗತ್ತೆ ಅಲ್ವಾ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ಈ ಆಂಗಲ್ 30 ಡಿಗ್ರಿ ಇದ್ರೆ ಸೊ ಈ ಆಂಗಲ್ ಏನಾಗಿರತ್ತೆ ಹೇಳಿ, 30 ಡಿಗ್ರಿ ಆಗಿರತ್ತೆ. ಯಾಕೆ ಹೇಳಿ, ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ ಮತ್ತು ಈ ಗ್ರೌಂಡ್ ಸೊ ಇದು ಪ್ಯಾರಲಲ್ ಆಗಿರೋದ್ರಿಂದ ಸೊ ಆಂಗಲ್ ಅಲ್ಟರ್ನೇಟ್ ಆಂಗಲ್ಸ್ ಅಲ್ವಾ. ಸೊ ಏನಿರತ್ತೆ ಹೇಳಿ, ಇದು 30 ಡಿಗ್ರಿ ಇದ್ರೆ ಸೊ ಈ ಆಂಗಲ್ 30 ಡಿಗ್ರಿ ಇರಲೇಬೇಕು, ಯಾಕಂದ್ರೆ ಇದು ಅಲ್ಟರ್ನೇಟ್ ಆಂಗಲ್ಸ್. ಸೊ ಇದು 30 ಡಿಗ್ರಿ ಇದ್ರೆ ಸೊ ಇಲ್ಲಿ ಈ ಆಂಗಲ್ 45 ಡಿಗ್ರಿ ಇದ್ರೆ ಸೊ ಈ ಆಂಗಲ್ ಏನಿರ್ಬೇಕು ಹೇಳಿ, 45 ಡಿಗ್ರಿ ಆಗ್ಬೇಕು. ಸೊ ನಮ್ಗೆ ಆಂಗಲ್ ಗೊತ್ತಾಯ್ತು. ಅದೇ ರೀತಿ ಹೈಟ್ ಆಫ್ ದಿ ಲೈಟ್ ಹೌಸ್ ಗೊತ್ತಿದೆ, ಎಷ್ಟು, 75 ಮೀಟರ್. ಸೊ ನಾವೀಗ ಈಸಿಯಾಗಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಶಿಪ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ ಅಲ್ವಾ. ಓಕೆ ಸರಿ, ಈಗ ಏನ್ ಮಾಡೋಣ, ಬಿ this is 45 degree, this is 30 degree. So here height of the lighthouse A, P, P, Q ಅಂತ ತಗೊಳ್ತಾನೆ. ಸೊ ಇಲ್ಲಿ ಇದರ ಡಿಸ್ಟೆನ್ಸ್ ಗೊತ್ತಿಲ್ಲ, ಈ ಲೈಟ್ ಹೌಸಿನ ಬೇಸ್ ಇಂದ ಶಿಪ್ಪಿಗಿರೋ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಇದನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ಟೂ ಶಿಪ್ಸ್ ಇನ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಇದನ್ನ y ಅಂತ ತಗೊಳ್ಳೋಣ. ಸೊ ಈಗ ಬಿ ಪಿ ಎಕ್ಸ್ ಮೀಟರ್ and PQ is y meter. So angle APB is angle APB is 45 degree and AQB is 30 degree. Okay. So height of the tower AB is equal to 75 meter. Okay. So in a triangle ABP, in right angle triangle ABP. So tan function, tan 45 degree. So ಏನಾಗುತ್ತೆ, opposite side by adjacent side. Okay. So tan 45 degree is 1. So AB is the height of the lighthouse, 75 meter. Divided by BP is x meter.
ಸೊ x is equal to 75 ಮೀಟರ್. ಹಾಗಾದ್ರೆ ನಮ್ಗೆ ಈ ಲೈಟ್ ಹೌಸ್ ಮತ್ತು ಈ ಶಿಪ್ಪಿನ ನಡುವೆ ಇರುವ ಡಿಸ್ಟೆನ್ಸ್ ಗೊತ್ತಾಯ್ತು. ಎಷ್ಟು ಬಂದಿದೆ? 75 ಮೀಟರ್. Take this as equation number 1. So now consider in right angle triangle ABQ. So in right angle triangle ABQ, using trigonometric functions, tan 30 degree is equal to AB divided by BQ. So AB divided by BQ. So tan 30 degree is equal to AB is height of the lighthouse 75 divided by BQ is BP plus PQ. So BP plus PQ. So tan 30 degree is 1 by root 3 is equal to 75 divided by BP. ಎಷ್ಟು ಬಂದಿದೆ? 75 ಮೀಟರ್ ಬಂದಿದೆ ಫ್ರಮ್ ಈಕ್ವೇಶನ್ 1 ಅಲ್ವಾ? ಸೊ 75 plus PQ is Y. So PQ is Y. ಬರ್ಬಿಡೋಣ. From equation 1, PP is equal to 75 meter. So 75 plus Y is equal to cross multiply 75 root 3 ಆಗುತ್ತೆ. 75 root 3. So Y is equal to ಏನಾಗುತ್ತೆ? 75 root 3 minus 75. So Y is equal to root 75 common, 75 into root 3 minus 1 meter. Okay. So ಇದೇನ್ ಬಂದಿದೆ? Y. So ಇಲ್ಲಿ Y ಏನ್ ಹೇಳಿ? ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಶಿಪ್ಸ್ ಅಲ್ವಾ? ಸೊ P1 ಪಾಯಿಂಟ್ ಅಲ್ಲಿ ಶಿಪ್ ಇದೆ, Q1 ಒಂದು ಪಾಯಿಂಟ್ ಅಲ್ಲಿ ಶಿಪ್ ಇದೆ. ಸೊ ಇದರ ಮಧ್ಯದ ಡಿಸ್ಟೆನ್ಸ್ ಏನಾಗಿದೆ? Y ಆಗಿದೆ. ಹಾಗಾದ್ರೆ the distance between two ships ಏನಾಯ್ತು ಹೇಳಿ? 75 ಇಂಟು ರೂಟ್ 3 ಮೈನಸ್ 1 ಮೀಟರ್ ಬಂದಿದೆ ಮಕ್ಕಳೇ. ಸೊ ರೂಟ್ 3 ಅನ್ನ ಬೇಕಾದ್ರೆ ನೀವು 1.73 ಅಂತ ತಗೊಂಡು ಮೈನಸ್ ಮಾಡಿ ಸಿಂಪ್ಲಿಫೈ ಮಾಡಿ ಕೂಡ ಆನ್ಸರ್ ಅನ್ನ ಬರೀಬಹುದು ಮಕ್ಕಳೇ. ಓಕೆ. ಸೊ ಇನ್ 2 ಪ್ರಾಬ್ಲಮ್ಸ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ಇದಕ್ಕೆ ಈ ಒಂದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಗೆ ರಿಲೇಟೆಡ್ ಆಗಿ ಏನಾದ್ರೂ ಡೌಟ್ಸ್ ಇದೆಯಾ ಮಕ್ಕಳೇ? ಎನಿ ಡೌಟ್ಸ್? ನೋ ಡೌಟ್ಸ್? ಓಕೆ. ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ. Once again, thank you all.